Are you ready to listen the word of God? ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದೀರಾ? Hallelujah. ಹಲ್ಲೆಲೂಯಾ. Word of God is our life. ದೇವರ ವಾಕ್ಯವು ನಮ್ಮ ಜೀವವಾಗಿದೆ. Hallelujah. ಹಲ್ಲೆಲೂಯಾ. Living God is in us. He speaks through his word. ಜೀವಿಸುವಂತ ದೇವರು ನಮ್ಮಲ್ಲಿದ್ದಾರೆ. ಅವರ ವಾಕ್ಯ ಮುಖಾಂತರ ನಮ್ಮ ಸಂಗಡ ಮಾತನಾಡುತ್ತಾರೆ. Life is not ups and down. ಈ ಒಂದು ಜೀವನವು ಮೇಲೆ ಕೆಳಗೆ ಹೋಗುವಂತ ಜೀವನವಲ್ಲ. Hallelujah. But life can have so many trials, troubles, challenges, tribulations. ಈ ಒಂದು ಜೀವನದಲ್ಲಿ ಕಷ್ಟ, ಸಂಕಟವು, ಸವಾಲುಗಳು ಎದುರುಗೊಳ್ಳುತ್ತೇವೆ. Again, listen carefully. Life is not ups and down. ಈ ಒಂದು ಜೀವನವು ಮೇಲೆ ಕೆಳಗಾಗಿರುವಂತದ್ದು ಇಲ್ಲ. But life can have so many trials, troubles, challenges, tribulations. ಈ ಒಂದು ಜೀವನದಲ್ಲಿ ಕಷ್ಟ, ಸಂಕಟವು ಮತ್ತೆ ಸವಾಲುಗಳು ಎದುರುಗೊಳ್ಳುತ್ತೇವೆ. But in all of them we are supposed to be victors. ಎಲ್ಲ ಒಂದು ವಿಷಯಗಳಲ್ಲಿ, ಎಲ್ಲ ಒಂದು ಪರಿಸ್ಥಿತಿಗಳಲ್ಲಿ ನಾವು ಜಯಶಾಲಿ ಆಗಿರಬೇಕು. It came to pass because we are sealed by the power of the Holy Spirit of God. ಆ ಒಂದು ವಿಷಯಗಳು ಕಷ್ಟ, ಸಂಕಟ ಬರುವುದು ಅದು ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಬಂದಿದೆ. Why? Because we are sealed by the Holy Spirit. ಯಾಕಂದ್ರೆ ಪವಿತ್ರಾತ್ಮನ ದೇವರಿಂದ ನಾವು ಮುದ್ರಿಸಲ್. Trials may come, tribulations may come, challenges may come. ಈ ಒಂದು ಕಷ್ಟ, ಸಂಕಟ ಮತ್ತು ಎದುರಿಸುವಿಕೆ ನಿನಗೆ ಬರಬಹುದು. They want to touch you. ಅದು ನಿನ್ನನ್ನು ಮುಟ್ಟಲಿಕ್ಕೆ ಬಯಸುತ್ತದೆ. But you are sealed by the Holy Spirit of God. ಆದರೆ ಪವಿತ್ರಾತ್ಮನ ದೇವರಿಂದ ನೀನು ಮುದ್ರಿಸಲ್ಪಟ್ಟಿದೀಯಾ. And it will go off. ಅದು ಬಂದು ಮತ್ತೆ ಅದೇ ರೀತಿಯಲ್ಲಿ ಹೋಗುತ್ತದೆ. Hallelujah. 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 You know the Holy Spirit of God is the gift of God. ಇದು ಪವಿತ್ರಾತ್ಮನ ದೇವರ ಒಂದು ಬಹುಮಾನವಾಗಿರುತ್ತದೆ. Receiving the Holy Spirit of God is a great thing. ಪವಿತ್ರಾತ್ಮನ ದೇವರನ್ನು ಹೊಂದಿಕೊಳ್ಳುವುದು ಒಂದು ದೊಡ್ಡ ವಿಷಯವು. When you receive the Holy Spirit of God in your life, ಪವಿತ್ರಾತ್ಮನ ದೇವರನ್ನು ನೀನು ಸ್ವೀಕರಿಸಿರುವಾಗ He comes and dwells in you. ಆತನು ಬಂದು ನಿನ್ನಲ್ಲಿ ನೆಲೆಗೊಳ್ಳುತ್ತಾನೆ. And he anoints you from within you. ನಿನ್ನನ್ನು ಒಳಗಿನಿಂದ ಅಭಿಷೇಕಿಸುತ್ತಾನೆ. Hallelujah. Hallelujah. When you receive the Holy Spirit come and dwell in me. He comes and dwells in you and he anoints you from within you. ಪವಿತ್ರಾತ್ಮನ ದೇವರು ನಿನ್ನನ್ನು ಸ್ವೀಕಾರ ಮಾಡುವಾಗ ಪವಿತ್ರಾತ್ಮನ ದೇವರು ನಿನ್ನಲ್ಲಿ ನೆಲೆಗೊಂಡು ನಿನ್ನ ಒಳಗಿದ್ದು ಅಭಿಷೇಕಿಸುತ್ತಾನೆ. Hallelujah. Hallelujah. ಒಳಗದಿಂದ ನಿನ್ನನ್ನು ಅಭಿಷೇಕಿಸುತ್ತಾನೆ. To live a successful life on this earth, ಜಯಭರಿತ ಜೀವನವು ಈ ಒಂದು ಭೂಮಿಯಲ್ಲಿ ನೀವು ಜೀವಿಸಬೇಕಾದರೆ we must operate under the anointing of the Holy Spirit of God. ನಾವು ಪವಿತ್ರಾತ್ಮನ ದೇವರ ಅಭಿಷೇಕದ ಒಂದು ಕಾರ್ಯದಲ್ಲಿ ನಾವಿರಬೇಕು. The anointing is the power of God. ಈ ಒಂದು ಅಭಿಷೇಕವು ದೇವರ ಶಕ್ತಿಯಾಗಿರುತ್ತದೆ. The anointing is the presence of God. ಈ ಒಂದು ಅಭಿಷೇಕವು ದೇವರ ಸನ್ನಿಧಿಯಾಗಿರುತ್ತದೆ. The anointing is the glory of God. ಈ ಒಂದು ಅಭಿಷೇಕವು ದೇವರ ಮಹಿಮೆಯಾಗಿರುತ್ತದೆ. Without the Holy Spirit of God there is no anointing. ಪವಿತ್ರಾತ್ಮನ ದೇವರಿಲ್ಲದೆ ಯಾವುದೇ ಒಂದು ಅಭಿಷೇಕವಿಲ್ಲ. Hallelujah. Hallelujah. If you don't have the Holy Spirit of God, no anointing in you. ಪವಿತ್ರಾತ್ಮನ ದೇವರು ನಿನ್ನಲ್ಲಿ ಇಲ್ಲ ಅಂದ್ರೆ ನಿನಗೆ ಅಭಿಷೇಕವಿಲ್ಲ. Hallelujah. Hallelujah. When he comes, he anoints you from within you. ಆತನು ನಿನ್ನಲ್ಲಿ ಬರುವಾಗ ನಿನ್ನೊಳಗಿದ್ದು ನಿನ್ನನ್ನು ಅಭಿಷೇಕಿಸುತ್ತಾನೆ. In the days of Moses, God wants to bring back the children of Israel from their slavery from Egypt. ಮೋಶೆ ದಿನದಲ್ಲಿ ಒಂದು ಮೋಶೆ ಐಗುಪ್ತ ದೇಶದಲ್ಲಿ ಇರುವಂತ ಇಸ್ರಾಯೇಲ್ ಜನಾಂಗದವರು ಬಾಣಿಸತನಲ್ಲಿ ಇರುವಂತ ಜನರನ್ನು ಬಿಡಿಸಲಿಕ್ಕೆ ಬಯಸಿದ್ದಾನೆ. So God Almighty performed a miracle with Moses' rod. ಸರ್ವಶಕ್ತನಾಗಿರುವಂತ ದೇವರು ಮೋಶೆ ಕೋಲಿನ ಮುಖಾಂತರ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. Moses and Aaron went to Pharaoh, King Pharaoh. ಮೋಶೆ ಮತ್ತು ಆರೋನನು ಈ ಒಂದು ಅರಸನಾದ ಫರೋ ರಾಜನ ಹತ್ರ ಹೋಗಿ they cast out their rod. ಅಲ್ಲಿ ಹೋಗಿ ಅವರ ಕೋಲನ್ನು ಮೋಶೆ ಮತ್ತು before Pharaoh they cast out their rod. ಫರೋ ರಾಜನ ಮುಂದೆ ಮೋಶೆ ಮತ್ತು ಆರೋನ ಅವರ ಕೋಲನ್ನು ನೆಲಕ್ಕೆ ಹೋದಿದ್ದಾರೆ. It became a serpent. ಆ ಒಂದು ಕೋಲು ಸರ್ಪವಾಗಿ ಮಾರ್ಪಟ್ಟಿದೆ. Pharaoh said to Moses, ಅಲ್ಲಿ ಫರೋ ರಾಜನು ಮೋಶೆಗೆ ಹೇಳಿದ್ದಾನೆ, is this only your God can do? ಇಷ್ಟೇನಾ ನಿನ್ನ ದೇವರು ಮಾಡಲಿಕ್ಕೆ ಶಕ್ತನು? Only he turns rod into serpent. ಏನು ಬರೇ ಈ ಕೋಲನ್ನು ಹಾವಾಗಿ ಅಷ್ಟೇ ಮಾರ್ಪಡಿಸುತ್ತಾನೆ. You are saying our God is big God, real God, we will go and worship the living God there in the wilderness. You are saying and calling the people. ನೀನು ಹೇಳುತ್ತೀಯ ದೇವರು ಅದು ಮಾಡಿದ್ದಾನೆ ಇದು ಮಾಡಿದ್ದಾನೆ ಜನರನ್ನು ಬಿಡಿಸಿದ್ದಾನೆ, ಬೇರೆ ಇಷ್ಟೇನಾ ನಿನ್ನ ದೇವರು ಅಂತ ಹೇಳಿದ್ದಾನೆ. Only this much only your God can do. ಬೇರೆ ನಿನ್ನ ದೇವರು ಇಷ್ಟೇ ಸಹ ಮಾಡುತ್ತಾನೆ ಅಂತ ಹೇಳಿದ್ದಾನೆ. Then immediately he called his people ಮತ್ತೆ ತಕ್ಷಣ from his kingdom. ಮತ್ತೆ ತಕ್ಷಣ ಫರೋ ರಾಜನು ಅವರ ಮಾಂತ್ರಿಕರನ್ನು ಕರೆಸಿದ್ದಾನೆ. ವಿಮೋಚನ ಕಾಂಡ Exodus 7:12 says he called his people. ಫರೋ ರಾಜನು ಆತನ ರಾಜಾಂಗದಿಂದ ಅವರ ಜನರನ್ನು ಕರೆಸಿಕೊಂಡಿದ್ದಾನೆ. Exodus 7:12 says ವಿಮೋಚನ ಕಾಂಡ 7:12 ಹೇಳುತ್ತದೆ, he called magicians and
magicians of the Egypt and the sorcerers of the Egypt. ಆ ಒಂದು ಐಗುಪ್ತ ದೇಶದ ಜನರಲ್ಲಿ ಒಂದು ಮಾಂತ್ರಿಕರನ್ನು, ವಿದ್ವಾಂಸರನ್ನು ಮತ್ತೆ ಜೋಶಿಯರನ್ನು ಕರೆಸಿದ್ದಾನೆ. So they came and they cast out their rods also. ಸೊ ಅವ್ರು ಸಹ ಫರೋ ರಾಜನ ಮುಂದೆ ಈ ನೆಲಕ್ಕೆ ಒಂದು ಕೋಲನ್ನು ಬೀಸಾಕಿರುವಾಗ That their rods also became serpent. ಅವ್ರ ಕೋಲು ಸಹ ಈ ಒಂದು ಸರ್ಪವಾಗಿ ಮಾರ್ಪಟ್ಟಿದೆ. Hallelujah. ಹಲ್ಲೆಲೂಯಾ. Then Pharaoh was so happy. ಅಲ್ಲಿ ನೋಡ್ಬೇಕಾ ಫರೋ ರಾಜನಿಗೆ ತುಂಬಾ ಸಂತೋಷವಾಯಿತು. Word of God says it is not trick. ಇದು ದೇವರ ವಾಕ್ಯವು ಹೇಳುತ್ತದೆ, ಅದೇನೋ ಒಂದು ತಂತ್ರವಲ್ಲ. Hallelujah. Hallelujah. They did it exactly how God did it. ಅದು ಏನು ಖಚಿತವಾಗಿ ಅವರು ಮೋಶೆಯವರು ಏನು ಮಾಡಿದ್ದಾರೆ ಅದೇ ರೀತಿಯಾಗಿ ಸಹ How God did it through Moses, the same way these people, magicians, sorcerers also did the same thing. ಸೊ ಮೋಶೆ ಮುಖಾಂತರ ದೇವರು ಏನು ಮಾಡಿದ್ದಾರೋ ಅದೇ ರೀತಿಯಾಗಿ ಇವು ಮಾಂತ್ರಿಕರ ಮುಖಾಂತರ, ವಿದ್ವಾಂಸರ ಮುಖಾಂತರ ಅದೇ ವಿಷಯವು ಮಾಡಿದ್ದಾರೆ. How could they have done it? ಯಾವ ರೀತಿಯಾಗಿ ಅವರು ಮಾಡಲು ಶಕ್ತರು? Bible says they are sorcerers, they are what I can say, that magicians and sorcerers. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅವರು ಮಾಂತ್ರಿಕರಾಗಿದ್ದಾರೆ, ಒಂದು ವಿದ್ವಾಂಸಕರಾಗಿದ್ದಾರೆ, ಒಂದು ಜೋಶರಾಗಿರುತ್ತಾರೆ. These people are who were dwell in the spirit realm. ಸೊ ಇವರು ಸಹ ಈ ಒಂದು ಆತ್ಮಲೋಕದಲ್ಲಿ ಇರುವಂತ ಜನರು. These people will always contact spirits in their lives. ಸೊ ಈ ಜನರು ಸಹ ಈ ಒಂದು ಕೆಟ್ಟ ಆತ್ಮಗಳ ಸಂಬಂಧದಲ್ಲಿ ಇರುತ್ತಾರೆ ಅವರ ಜೀವನಗಳಲ್ಲಿ. They always related to the evil spirits. ಯಾವಾಗಲೂ ಈ ಒಂದು ಕೆಟ್ಟ ಆತ್ಮಗಳಿಂದ ಅವರು ಜೊತೆಗೆ ಇರುತ್ತಾರೆ. They understand the forces of the evil powers. ಸೊ ಅವರಿಗೆ ಗೊತ್ತಿದೆ, ಅವರು ತಿಳಿದುಕೊಂಡಿದ್ದಾರೆ ಒಂದು ಕೆಟ್ಟ ಶಕ್ತಿ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ. They know that to live on this earth they need some power, so they lean upon the evil spirits. ಸೊ ಅವರಿಗೆ ಗೊತ್ತಿದೆ, ಅವರು ಅರ್ಥ ಮಾಡಿಕೊಂಡಿದ್ದಾರೆ, ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಒಂದು ಕೆಟ್ಟ ಶಕ್ತಿಗಳ ಮುಖಾಂತರ ನಾವು ಜೀವಿಸಬೇಕೆಂದು ತಿಳಿದುಕೊಂಡಿದ್ದಾರೆ. So they did the same thing, they lean upon the evil spirits and they did the same thing how Moses did it through God. ಈ ಕೆಟ್ಟ ಶಕ್ತಿಗಳ God did it through Moses. ಈ ಕೆಟ್ಟ ಶಕ್ತಿಗಳ ಮೇಲೆ ಈ ಜನರು ಆತುಕೊಂಡು, ಈ ಮಾಂತ್ರಿಕರು ಆತುಕೊಂಡು ಮೋಶೆ ಯಾವ ರೀತಿಯಾಗಿ ಒಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಅದೇ ರೀತಿಯಾದ ಅದ್ಭುತ ಕಾರ್ಯಗಳು ಇವರು ಮಾಡಿದ್ದಾರೆ. I want to tell something here, but God shown his bigness and did a miracle there. ಇಲ್ಲಿ ದೇವರು ನೋಡಬೇಕಾದ್ರೆ ಅಲ್ಲಿ ಆತನು ದೊಡ್ಡಸ್ತಿಕೆಯನ್ನು, ದೊಡ್ಡತನವನ್ನು ತೋರಿಸಿದ್ದಾನೆ. God showed his bigness. Bible says Moses' rod swallowed up their rods. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆನ ಕೋಲು ಅವರ ಕೋಲನ್ನು ನುಂಗಿದೆ ಅಂತೆಂದು. ಒಂದ್ಸತಿ ಕನ್ನಡದಲ್ಲಿ ಓದ್ರಮ್ಮ, Exodus 7th chapter 12th verse. ವಿಮೋಚನ ಕಾಂಡ 7:12 ವಚನ. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಹಾಕಲು ಅವು ಸರ್ಪಗಳಾದವು, ಆದರೆ ಅರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. Hallelujah. Hallelujah. Here what I want to tell you, these magicians and the sorcerers also did the same thing. ಸೊ ಇಲ್ಲಿ ಏನು ಹೇಳಲು ಬಯಸ್ತಾ ಇದ್ದೇನೆ ಅಂದರೆ ಈ ಮಾಂತ್ರಿಕರು ಮತ್ತು ಇದು ವಿದ್ವಾಂಸಕರು ಸಹ ಅದೇ ಮೋಶೆ ಏನು ಮಾಡಿದ್ದಾನೆ ಅದೇ ಕಾರ್ಯವನ್ನು ಮಾಡಿದ್ದಾರೆ. See, you cannot convince the people to this world that Jesus Christ alone is the living God without the Holy Spirit of God's power. ಈ ಒಂದು ಲೋಕದಲ್ಲಿ ಜನರ ಮನವರಿಕೆ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಯೇಸು ಕ್ರಿಸ್ತನೇ ನಿಜವಾದ ದೇವರಂತಂದು ಜನರ ಮನವರಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಸಹ ಈ ಒಂದು ಕೆಟ್ಟ ಶಕ್ತಿಗಳ ಒಂದು ಬೆಂಬಲವಿದೆ. But we are saying that we are serving the living God, God himself is living in us, but we are not related to the Spirit of God. That is very sad. ಸೊ ನಾವು ಸಹ ಹೇಳುತ್ತೇವೆ, ನಾವು ಸಹ ದೇವರನ್ನು ಸೇವಿಸುತ್ತೇವೆ, ಆದರೆ ನಾವು He is in us. ಸೊ ಆತನು ನಮ್ಮಲ್ಲಿದ್ದಾನೆ. Oh, he is working in us. ಸೊ ನಮ್ಮಲ್ಲಿ ಆತನು ಕಾರ್ಯ ಮಾಡ್ತಾ ಇದ್ದಾನೆ. But we are not showing his power. ಸೊ ಆತನ ಶಕ್ತಿಯನ್ನು ನಾವು ಪ್ರತ್ಯಕ್ಷಪಡಿಸಲಿಲ್ಲ. Why? Because we are not related with the Holy Spirit. ಯಾಕಂದ್ರೆ ಪವಿತ್ರಾತ್ಮನ ದೇವರ ಸಂಗಡ ನಾವು ಒಂದಾಗಿಲ್ಲ. But those who are depending on the evil spirits, they are related to the evil spirits. ಅವರು ಕೆಟ್ಟ ಆತ್ಮಗಳ ಸಂಗಡ ಒಂದಾಗಿದ್ದಾರೆ, ಅದಕ್ಕಾಗಿ ಅವರು ಆ ಕಾರ್ಯಗಳನ್ನು ಮಾಡ್ತಾರೆ. But the word of God says, more than that evil powers, our God is great and he showed his bigness in the midst of the Pharaoh and midst of the Moses and Aaron. ಕೆಟ್ಟ ಆತ್ಮಗಳಿಗಿಂತ ದೇವರು ಸರ್ವಶಕ್ತನಂತೆಂದು ಆ ಒಂದು ಸ್ಥಳದಲ್ಲಿ ಮೋಶೆ ಕೋಲು ನುಂಗಾಕಿದ್ದನ್ನು ಅದು ತೋರಿಸಿದ್ದಾನೆ. Hallelujah. Hallelujah. My beloved, sometimes we'll scare when we see the people did the same thing what we do. ಸೊ ನಾವು ಬಹಳ ಸಲ ಹಂಚುತ್ತೇವೆ, ಜನರು ನಾವೇನು ಮಾಡ್ತೇವೆ ಅದೇ ರೀತಿಯಾಗಿ ಮಾಡುವ ವಿಷಯ. But to show to this world Jesus only the real world, Jesus only the living God, you need some power, that is the power of the Holy Spirit of God. ಈ ಲೋಕಕ್ಕೆ ಯೇಸುವೇ ನಿಜವಾದ ದೇವರಂತೆಂದು ನಾವು ತೋರಿಸಬೇಕಾದರೆ ನಮಗೆ ಸರ್ವಶಕ್ತನಾಗಿರುವಂತ ಒಂದು ಶಕ್ತಿಯು ನಮಗೆ ಬೇಕಾಗಿದೆ, ಪವಿತ್ರಾತ್ಮನ ದೇವರ ಶಕ್ತಿಯು ಬೇಕಾಗಿದೆ. If you live in this world and you will be compromising with the people like all are same like that, you cannot
prove that your God is a living God. ಈ ಲೋಕದಲ್ಲಿರುವಂತಹ ಜನರ ಸಂಗಡ ನಾವು ಸೇರಿ ಅವರ ರೀತಿಯಲ್ಲಿ ನಾವು ಇರುವುದಾದ್ರೆ ದೇವರ ಶಕ್ತಿಯನ್ನು ನಾವು ಅವರಿಗೆ ತೋರಿಸಲಿಕ್ಕೆ ಆಗುವುದಿಲ್ಲ. With your own strength you cannot convince the people. ಸ್ವಂತ ಜನರಿಂದ ಜನರ ಮನವರಿಕೆ ಮಾಡಲಿಕ್ಕೆ ಆಗದು. Without the anointing of the Holy Spirit you cannot convince the people. ಪವಿತ್ರಾತ್ಮನ ದೇವರ ಅಭಿಷೇಕವಿಲ್ಲದೆ ನೀವು ಜನರ ಮನವರಿಕೆ ಮಾಡಲಿಕ್ಕೆ ಅಸಾಧ್ಯವು. Without the works of the Holy Spirit you cannot convince the people. ಪವಿತ್ರಾತ್ಮನ ದೇವರ ಕಾರ್ಯವಿಲ್ಲದೆ ನೀನು ಜನರ ಮನವರಿಕೆ ಮಾಡಲಿಕ್ಕೆ Without the ಅಸಾಧ್ಯವು. signs and wonders and the manifestations of the Holy Spirit of God you cannot convince the people. ಈ ಸೂಚಕ ಕಾರ್ಯಗಳಿಂದ ನೀನು ಅಸಾಧಾರಣವಾದ ಕಾರ್ಯಗಳನ್ನು ಮಾಡದೆ ಜನರಿಗೆ ಮನವರಿಕೆ ಮಾಡಲಿಕ್ಕೆ ಅಸಾಧ್ಯವು. Many times what believers they will compromise with their only salvation. Okay, I'll go to heaven, that's all. ಬಹಳಷ್ಟು ವಿಶ್ವಾಸಿ ನನಗೆ ರಕ್ಷಣೆ ಸಿಕ್ಕಿದೆ ಸಾಕು ನಾನು But God put you on this earth to impact the people and bring the people into the kingdom of God. ಆದರೆ ದೇವರು ನಿನ್ನನ್ನು ಈ ಭೂಮಿ ಮೇಲೆ ಜನರ ಜೀವನಗಳ ಮೇಲೆ ಪ್ರಭಾವವುಳ್ಳವರಾಗಿ ಜೀವಿಸಲಿಕ್ಕೆ ಈ ಭೂಮಿ ಮೇಲೆ ನಿನ್ನನ್ನು ಇಟ್ಟಿದ್ದಾನೆ. That's why the word of God says not by might not by power but by my spirit says the Lord. ಅದಕ್ಕಾಗಿ ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ ನನ್ನ ಒಂದು ಶಕ್ತಿಯಿಂದಲ್ಲ ನನ್ನ ಒಂದು ಬಲದಿಂದಲ್ಲ ಪರಾಕ್ರಮನ ಶಕ್ತಿಯಿಂದ ಅದು ಸಾಧ್ಯವಂತೆಂದು. You must raise up your standard than the world standard. ನಿನ್ನ ಒಂದು ಆತ್ಮಿಕ ಮಟ್ಟವನ್ನು ಈ ಲೋಕದ ಮಟ್ಟಕ್ಕಿಂತ ಹೆಚ್ಚಿಸಬೇಕು. Your living God is inside of you is the greater one than this world. ಜೀವಿಸುವಂತ ದೇವರು ನಿನ್ನಲ್ಲಿ ಜೀವಿಸುತ್ತಾನೆ ಈ ಒಂದು ಲೋಕದ ಆತ್ಮಕ್ಕಿಂತ ಆತನು ದೊಡ್ಡವನು. God knew that Satan the god of this age blinded the people's mind. ದೇವರಿಗೆ ಗೊತ್ತಿದೆ ಈ ಲೋಕದ ಈ ಯುಗದ ಒಂದು ಸಾತಾನನು ಜನರ ಮನಸ್ಸನ್ನು ಮಂಕು ಮಾಡಿ ಕಾಣದೆ ಮಾಡಿದ್ದಾನೆ. Not to believe the gospel, not to believe the truth of Jesus Christ. ಈ ಒಂದು ಕ್ರಿಸ್ತನ ಸತ್ಯವು ಕ್ರಿಸ್ತನ ಸ್ವಾರ್ಥವು ಜನರಿಗೆ ತಲುಪಬಾರದಂತೂ ಜನರ ಮನಸ್ಸನ್ನು ಮಂಕು ಮಾಡಿದ್ದಾನೆ. But God is so big. ಆದ್ರೆ ದೇವರು ದೊಡ್ಡವನು. He wants to show his bigness through his children to this world. ಆತನ ದೊಡ್ಡಸ್ತಿಕೆ ದೊಡ್ಡತನವನ್ನು ಆತನ ಜನರ ಮುಖಾಂತರ ಆತನ ಮಕ್ಕಳ ಮುಖಾಂತರ ತೋರಿಸಲಿಕ್ಕೆ ಬಯಸುತ್ತಾನೆ. How God can prove his bigness? Is already big God. ಸೊ ಆಗಲೇ ಆತನು ದೊಡ್ಡ ದೇವರು. How he can prove? ಯಾವ ರೀತಿಯಾಗಿ ಆತನು ರುಚಿಪಡಿಸಬಹುದು? Through you he can prove. ನಿನ್ನ ಮುಖಾಂತರ ಆತನು ರುಚಿಪಡಿಸಬಹುದು. Hallelujah. Hallelujah. That's why God came and dwell in our lives. ಅದಕ್ಕಾಗಿ ದೇವರು ನಮ್ಮಲ್ಲಿ ಬಂದು ನೆಲೆಗೊಂಡಿದ್ದಾರೆ. He is dwelling in us as the Spirit of God. ಪವಿತ್ರಾತ್ಮನ ದೇವರ ಮುಖಾಂತರ ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. But show his power and his manifestations, each one of us must be filled with his fullness. ಆತನ ಒಂದು ಶಕ್ತಿಯು ಆತನ ಒಂದು ಅಭಿಷೇಕವು ನಮ್ಮ ಜೀವನ ಮುಖಾಂತರ ನಾವು ತೋರಿಸಬೇಕಾದ್ರೆ ಆತನ ಒಂದು ಸಂಪೂರ್ಣತೆಯಲ್ಲಿ ನಾವು ತುಂಬಿಸಲ್ಪಡಬೇಕು. Each one of us must be conscious about the Spirit of God and his presence. ಪವಿತ್ರಾತ್ಮನ ದೇವರ ಒಂದು ಎಚ್ಚರಿಕೆಯು ಮತ್ತು ಪ್ರಸನ್ನತೆಯು ನಾವು ಯಾವಾಗಲೂ ಎಚ್ಚರವುಳ್ಳವರಾಗಿ ನಾವು always we must aware that we are anointed by the Spirit of God. ಯಾವಾಗಲೂ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ನಾವು ಪವಿತ್ರಾತ್ಮನ ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದೇವೆ. We must related with the Spirit of God. ನಾವು ಯಾವಾಗಲೂ ದೇವರ ಆತ್ಮನ ಸಂಗಡ ಜೊತೆಯಾಗಿರಬೇಕು. Hallelujah. 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 To show the effective Christian life, ಈ ಒಂದು ಪ್ರಭಾವವುಳ್ಳ ಕ್ರಿಸ್ತನ ಜೀವನವನ್ನು ನೀವು ತೋರಿಸಬೇಕು. we must be soaked in the Holy Spirit of God. ಪವಿತ್ರಾತ್ಮನ ದೇವರ ಪ್ರಸನ್ನತೆಯಿಂದ ನೀವು ಮುಚ್ಚಲ್ಪಟ್ಟಿರಬೇಕು. Say to the next person, ನಿನ್ನ ಬಗಲಿಗೆ ಇರೋರಿಗೆ ಹೇಳಿರಿ, do you want to be an effective Christian? ನೀನು ಪ್ರಭಾವವುಳ್ಳ ಒಂದು ಕ್ರಿಸ್ತನಾಗಿರಲು Do you want to ಬಯಸ್ತೀಯಾ? be an effective Christian? ನೀನು ಪ್ರಭಾವವುಳ್ಳ ಕ್ರಿಸ್ತನಾಗಿ ಜೀವಿಸಲಿಕ್ಕೆ Then ಬಯಸ್ತೀಯಾ? soaked into the Holy Spirit. ಪವಿತ್ರಾತ್ಮನ ದೇವರ ಪ್ರಸನ್ನತೆಯಿಂದ ತುಂಬಿಸಲ್ಪಡಬೇಕು, ಮುಚ್ಚಲ್ಪಡಬೇಕು. Hallelujah. 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 Many people have the desire. ಬಹಳಷ್ಟು ಜನರಿಗೆ They want ಆಸೆ to ಇದೆ show that God. ಅವರು ದೇವರು ತೋರಿಸಬೇಕಂತೆಂದು. Many believers what they'll think everything must be turned in like a light ಹಾಕಿದ್ರೆ ಲೈಟ್ ಬಂದಂಗ ಹಂಗೆ ಒಂದು ಕ್ಷಣದಲ್ಲಿ ಎಲ್ಲ ಆಗಬೇಕು. ನಾನು ಹಿಂಗೆ ಹೋಗ್ತಾ ಇದ್ರೆ ಹಂಗೆಲ್ಲರೂ ಕೆಳಗೆ ಬೀಳಬೇಕು. ನಾನು ಹಿಂಗೆ ಹೋಗಿ ಹೇಳ್ತಾ ಇದ್ರೆ ಅದ್ಭುತಗಳಾಗಬೇಕು. ನಾನು ಹಿಂಗೆ ಹೋಗಿದ್ರೆ ಅವ್ರು ಕನ್ವಿಕ್ಟ್ ಆಗಬೇಕು. No, not like that. ಆ ರೀತಿ ಅಲ್ಲ. Hallelujah. Hallelujah. There's a process. ಅದು ಒಂದು ಕಾರ್ಯವಾಗಿರುತ್ತದೆ. You must soak into the Holy Spirit. ನೀನು ಪವಿತ್ರಾತ್ಮನ ದೇವರ ಪ್ರಸನ್ನತೆಯಿಂದ ತುಂಬಿಸಲ್ಪಡಬೇಕು, ಮುಚ್ಚಲ್ಪಡಬೇಕು. Hallelujah. Hallelujah. Turn with me Ezekiel 47th chapter verse 1. ಎಜಿಕಿಯಲ್ 47:1. In my vision the man brought me back to the entrance of the temple. There I saw water flowing east from beneath the door of the temple and passing to the right of the altar on its south side. Read in Kannada. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ. ಆ ನೀರು ದೇವಸ್ಥಾನದ ಬಲಗಡೆಗೆ
ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. Here the prophet Ezekiel had seen a vision. ಇಲ್ಲಿ ಪ್ರವಾದಿಯಾದ ಎಸೆಕೇಲನು ಒಂದು ದರ್ಶನ ಕಂಡಿದ್ದಾನೆ. In that vision he had seen the man. ಆ ಒಂದು ದರ್ಶನದಲ್ಲಿ ಒಂದು ವ್ಯಕ್ತಿಯನ್ನು ಕಂಡಿದ್ದಾನೆ. That man took prophet to the temple. ಆ ಒಂದು ವ್ಯಕ್ತಿಯು ಪ್ರವಾದಿಯನ್ನು ಮಂದಿರಕ್ಕೆ ಒಯ್ದಿದ್ದಾನೆ. This prophet name is Ezekiel. ಈ ಒಂದು ಪ್ರವಾದಿ ಹೆಸರು ಎಸೆಕೇಲ್. He take to the entrance of the temple. ಈ ಒಂದು ಮಂದಿರದ ದ್ವಾರಕ್ಕೆ ಒಯ್ದಿದ್ದಾನೆ. And show him one scene. ಅಲ್ಲಿ ನೋಡ್ಬೇಕು ಒಂದು ದೃಶ್ಯವನ್ನು ತೋರಿಸಿದ್ದಾನೆ. He showed him a scene to the Ezekiel prophet. ಆ ಒಂದು ಎಸೆಕೇಲ್ ಪ್ರವಾದಿಗೆ ಆ ಒಂದು ದೃಶ್ಯವನ್ನು ತೋರಿಸಿದ್ದಾನೆ. In that scene water was flowing from the door of the temple. ಆ ಒಂದು ದೃಶ್ಯದಲ್ಲಿ ಒಂದು ಆಲಯ ದ್ವಾರದ ಮುಖಾಂತರ ನೀರು From the ಹರಿಯುವುದು. entrance of the temple water was flowing. ಆ ಒಂದು ಮಂದಿರದ ದ್ವಾರದಿಂದ ನೀರು ಹರಿಯುತ್ತಾ ಇತ್ತು. Hallelujah. Hallelujah. Verses 2 to 5 read in Kannada. I'll explain it. ಆಗ ಅವನು ನನ್ನನ್ನು ಬಡಗಣ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡಲ ಹೆಬ್ಬಾಗಿಲಿಗೆ ಕರೆತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆ ಪುರುಷನ ಕೈಯಲ್ಲಿ ಉರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದುವರೆದು 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು. ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ನದಿಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು. Hallelujah. Hallelujah. Then that man led the prophet Ezekiel through water for 1750 feet. ಸೊ ಈ ಒಂದು ವ್ಯಕ್ತಿಯು ಎಸೆಕೇಲ್ ಪ್ರವಾದಿಯನ್ನು ಈ ಒಂದು ನೀರಿನಲ್ಲಿ ನಡೆಸಿದ್ದಾನೆ. In that was an ankle deep. That water level was ankle deep. ಸೊ ಅಲ್ಲಿ ನೋಡಬೇಕಾದ್ರೆ ಹೆಜ್ಜೆಯ ಆಳವಷ್ಟು ಇತ್ತು ಮೊದಲನೇದಾಗಿ. See, that man shown the vision to Ezekiel prophet. ಸೊ ಆ ಒಂದು ದರ್ಶನವನ್ನು ಎಸೆಕೇಲ್ ಪ್ರವಾದಿಗೆ ತೋರಿಸಿದ್ದಾನೆ. That water was coming from the temple. ಸೊ ಆ ಒಂದು ದೇವಾಲಯ ಮುಖಾಂತರ ಒಂದು ನೀರು ಹರಿಯುತ್ತಾ. That water was flowing. ಆ ಒಂದು ನೀರು ಆ ದೇವಾಲಯದ ದ್ವಾರದಿಂದ ಹರಿಯುತ್ತಾ When ಇತ್ತು. the water was flowing, ಆ ಒಂದು ನೀರು ಹರಿಯುತ್ತಾ ಇರುವಾಗ that man took to prophet. He is Ezekiel prophet to Ezekiel in that water. ಆ ಒಂದು ಎಸೆಕೇಲ್ ಪ್ರವಾದಿಯನ್ನು ಈ ವ್ಯಕ್ತಿಯನ್ನು ಆ ನೀರಲ್ಲಿ ನಡೆಸಿದ್ದಾನೆ. Hallelujah. Hallelujah. That time the prophet Ezekiel understood that water level came up to his ankle deep. ಸೊ ಅಲ್ಲಿ ಪ್ರವಾದಿಯಾದ ಎಸೆಕೇಲನ್ನು ಅರಿತುಕೊಂಡನು ಆ ಒಂದು ನೀರು ಈ ಒಂದು ಮೊಣಗಾಲ ಅಳತೆಗೆ ಬಂದಿದೆ. As the water was coming from the temple, ಸೊ ಅದೇ ರೀತಿಯಲ್ಲಿ ಆ ಒಂದು ದೇವಾಲಯದಿಂದ ನೀರು ಹರಿಯುತ್ತಾ ಇತ್ತು. he measured another 1750 feet. ಮತ್ತೆ ಇನ್ನೊಂದು 1750 ಮೊಳವನ್ನು ಅರಿತಿದ್ದಾನೆ. Again that man led prophet Ezekiel in that water, through that water. ಮತ್ತೆ ಈ ಒಂದು ವ್ಯಕ್ತಿಯು ಎಸೆಕೇಲ್ ಪ್ರವಾದಿ ಕೈ ಹಿಡಿದುಕೊಂಡು ಆ ನೀರಲ್ಲಿ ಒಯ್ದಿದ್ದಾನೆ. Now that was knee deep. ಸೊ ಇಲ್ಲಿ ನೋಡ್ಬೇಕಾದ್ರೆ ಮೊಳಗಾಲ ಅಳತೆಗೆ ನೀರು ಬಂದಿತ್ತು. Then again water was coming and flowing. ಮತ್ತೆ ಅದೇ ರೀತಿಯಲ್ಲಿ ಆ ಒಂದು ಮಂದಿರದ ದ್ವಾರದಿಂದ ನೀರು ಹರಿಯುತ್ತಾ ಇತ್ತು. Then he measured another 1750 feet. ಮತ್ತೆ ಇನ್ನೊಂದು ಸರ್ತಿ 1750 And ಅಡಿ led the prophet Ezekiel through that waters. ಮತ್ತೆ ಎಸೆಕೇಲ್ ಪ್ರವಾದಿಯನ್ನು ಹಿಡಿದುಕೊಂಡು ಆ ನೀರಲ್ಲಿ ಒಯ್ದಿದ್ದಾನೆ. Now that he came to up to west level. ಹೀಗೆ ಸೊಂಟ ಲೆವೆಲ್ಗೆ ಬಂದಿದೆ. Hallelujah. Hallelujah. Again that water was still coming. ಮತ್ತೆ ಆ ದೇವಾಲಯದಿಂದ ಅದು ನೀರು ಹರಿಯುತ್ತಾ ಇತ್ತು. Again that man took to Ezekiel prophet. ಮತ್ತೆ ಆ ಮನುಷ್ಯನು ಎಸೆಕೇಲ್ ಪ್ರವಾದಿಗೆ And ಹಿಡಿದುಕೊಂಡು led through prophet in that water. ಆ ಒಂದು ಎಸೆಕೇಲ್ ಪ್ರವಾದಿಯನ್ನು ಆ ನೀರಿನಲ್ಲಿ ಎಳೆದುಕೊಂಡು ಹೋದನು, But ತೆಗೆದುಕೊಂಡು now it became a river. ಆದ್ರೆ ಇಲ್ಲಿ ನೋಡಬೇಕಾ ದೊಡ್ಡ ನದಿಯಾಗಿ ಅದು Prophet couldn't cross. ಆ ಒಂದು ಪ್ರವಾದಿ ಆ ಒಂದು ನದಿಯನ್ನು ದಾಟಲಿಕ್ಕೆ ಅಸಾಧ್ಯವಾಗಿತ್ತು. That is not, it became a big river. ಸೊ ನೋಡಬೇಕಾ ದೊಡ್ಡ ನದಿಯಾಗಿ ಮಾರ್ಪಡಿಸಿದೆ. But it was deep enough to swim in. ಸೊ ಅದು ಈಜಾಡುವಷ್ಟು So he is unable to stand, he began to swim. ಸೊ ಅಲ್ಲಿ ನಿಂದಿರಲಿಕ್ಕೆ ಅಸಾಧ್ಯವಾಗಿತ್ತು, ಅದಕ್ಕಾಗಿ ಆತನು ಈಜಲು ತೊಡಗಿದನು. This is what Jesus is talking about us. ಸೊ ಇದೇ ಯೇಸು ನಮಗೆ ಹೇಳಲಿಕ್ಕೆ ಬಯಸುತ್ತಾ ಇದ್ದಾನೆ. This what Jesus talking about us. ಸೊ ಇದೇ ಯೇಸು ನಮಗೆ ಮಾತಾಡಲು In ಬಯಸುತ್ತಾ John ಇದ್ದಾನೆ. 7th chapter 38th verse. ಯೋಹಾನು ಬರೆದ ಸುವಾರ್ತೆ 7ನೇ ಅಧ್ಯಾಯ 38th verse.
38ನೇ ವಚನ. Jesus said here, ಯೇಸು ಹೇಳಿದ್ದಾರೆ, he that believeth in me, as scriptures has said, out of his belly, that means out of his heart, shall flow rivers of living water. ಯಾರು ನನ್ನನ್ನು ವಿಶ್ವಾಸಿಸುತ್ತಾರೋ ಅವರ ಒಂದು ಹೊಟ್ಟೆಯಿಂದ ಜೀವ ನದಿಯು ಹರಿಯುತ್ತದೆ ಅಂತ. ಓದುಮ ಕನ್ನಡದಲ್ಲಿ 7:38 John. ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. Hallelujah. Hallelujah. Jesus is saying here in the New Testament, Spirit of God not yet come, but he focused on the Spirit of God and shared these things to the people. ಇಲ್ಲಿ ನೋಡಬೇಕಾದ್ರೆ ಯೇಸು ಈ ಒಂದು ನೀರಿನ ಬಗ್ಗೆ ಹೇಳುತ್ತಾ ಇದ್ದಾನೆ, ಜೀವ ನದಿಯ ಕುರಿತು ಹೇಳುತ್ತಿದ್ದಾನೆ. In the Old Testament, God showed the vision to Ezekiel prophet. ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಎಜೆಕಿಯೇಲ್ ಪ್ರವಾದಿಗೆ ಈ ಒಂದು how the anointing grows. ದರ್ಶನವನ್ನು ತೋರಿಸಿದಾನೆ, ಯಾವ ರೀತಿಯಾಗಿ ಒಂದು ಅಭಿಷೇಕವು ಹೆಚ್ಚಿಸುತ್ತದೆ ಅಂತ. Here Jesus in the New Testament he is explaining, Spirit of God not yet come those days, now we are filled by the Spirit of God. That time only he said that those who believe in me, ಯಾರು ನನ್ನನ್ನು ವಿಶ್ವಾಸಿಸುತ್ತಾರೋ out of their belly ಅವರ ಹೊಟ್ಟೆಯಿಂದ the rivers of living water flows. ಈ ಒಂದು ಜೀವಿಸುವಂತ ನೀರು ಅದು ಚಲಿಸುತ್ತದೆ ಅಂತ. Hallelujah. 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 1 Corinthians 3:16 says we are the temple of God. ಮೊದಲೇ ಕೊರಿಂಥಿ 3:16 ಬರೆಯಲ್ಪಟ್ಟಿದೆ, ನಾವು ದೇವರ ಆಲಯವಾಗಿದ್ದೇವೆ. 1 Peter 2:5 says we are the spiritual house. ಮೊದಲೇ ಪ್ರೇರಿತರು 2:5 ಬರೆಯಲ್ಪಟ್ಟಿದೆ, ನಾವು ಆತ್ಮಿಕವಾದ ಮಂದಿರವಾಗಿರೋದು ಮನೆಯಾಗಿದ್ದೇವೆ. God lives in us. ಸೊ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. When you receive the Holy Spirit of God, he comes and dwells in you. ನಾವು ಪವಿತ್ರಾತ್ಮನ ದೇವರು ಸ್ವೀಕಾರ ಮಾಡುವಾಗ ದೇವರು ನಮ್ಮಲ್ಲಿ ಬಂದು ನೆಲೆಗೊಳ್ಳುತ್ತಾರೆ. He anoints you from within you. ನಮ್ಮನ್ನು ಅಭಿಷೇಕಿಸುತ್ತಾರೆ ಒಳಗಿನಿಂದ. If you have the Holy Spirit inside of you, ನಿನ್ನಲ್ಲಿ ಪವಿತ್ರಾತ್ಮನ ದೇವರು ಇರುವಾಗ, you have the anointing inside of you. ನಿನ್ನಲ್ಲಿ ಅಭಿಷೇಕವು, ನಿನ್ನ ಒಳಗೆ ಅಭಿಷೇಕವಿದೆ. If the Holy Spirit of God is inside of you, ಪವಿತ್ರಾತ್ಮನ ದೇವರು ನಿನ್ನಲ್ಲಿ ಇರುವಾಗ, you are not an ordinary person. ನೀನು ಸಾಧಾರಣವಾದ ವ್ಯಕ್ತಿಯಲ್ಲ. Already anointing is in you. ಆಗಲೇ ನಿನ್ನಲ್ಲಿ ಅಭಿಷೇಕವಿದೆ. Hallelujah. 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 Praise God. ದೇವರ ನಾಮಕ್ಕೆ ಸ್ತೋತ್ರ. The anointing will teach. The anointing which is in you will teach you in all things. ನಿನ್ನಲ್ಲಿರುವಂತ ಅಭಿಷೇಕವು ಎಲ್ಲ ವಿಷಯವು ಕುರಿತು ಅದು ನಿನಗೆ ಬೋಧಿಸುತ್ತದೆ. But do the work of the Lord, to serve the living God, to show his power and the manifestations. This anointing only not enough. ದೇವರ ಸೇವೆ ಮಾಡಲಿಕ್ಕೆ, ದೇವರನ್ನು ಸೇವಿಸಲಿಕ್ಕೆ, ಕೆಲಸ ಮಾಡಲಿಕ್ಕೆ ಈ ಒಂದು ಅಭಿಷೇಕವು ಮಾತ್ರ ಸಾಲದು. To show his power, to walk a victorious life, this is only not enough. ಆತನ ಶಕ್ತಿಯು ನಾವು ಜಯಭರಿತವಾಗಿ ಜೀವಿಸಲಿಕ್ಕೆ ಈ ಶಕ್ತಿ ಮಾತ್ರ ಸಾಲದು. To see his results in your life, the anointing which remains inside of you will not sufficient. ಸೊ ನೀನು ಫಲಿತಾಂಶ ಕಾಣಬೇಕಾದ್ರೆ ನಿನ್ನಲ್ಲಿರುವಂತ ಒಂದು ಅಭಿಷೇಕವು ಅದು ಸಾಲದು. You must raise up your spirit antenna. ನಿನ್ನ ಒಂದು ಆತ್ಮದ ಮಟ್ಟವನ್ನು ನೀನು You must ಹೆಚ್ಚಿಸಿಕೊಳ್ಳಬೇಕು. raise up your power, raise up the power of the Holy Spirit of God who is in you. ಪವಿತ್ರಾತ್ಮನ ದೇವರ ಶಕ್ತಿಯ ಪ್ರಸನ್ನತೆ ನಿನ್ನ ಜೀವನದಲ್ಲಿ ಹೆಚ್ಚಿಸಿಕೊಳ್ಳಬೇಕು. That's why Paul said to Timothy, ಅದಕ್ಕಾಗಿ ಪೌಲನು ತಿಮೋತಿಗೆ in ಬರೆದಿದ್ದಾನೆ, 2 Timothy 1st chapter 6th verse, 2 ತಿಮೋತಿ 1ನೇ ಅಧ್ಯಾಯ 16ನೇ ವಚನ, stir up the gift of God that is in you. ನಿನ್ನಲ್ಲಿರುವಂತ ಒಂದು ದೇವರ ಒಂದು ಬಹುಮಾನವನ್ನು ನೀನು ಪ್ರಚಲಿತಗೊಳಿಸಬೇಕು. ಓದ್ತೀಯಾ? ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. Hallelujah. You know, in the Old Testament, ಈ ಒಂದು ಹಳೆ ಒಡಂಬಡಿಕೆಯಲ್ಲಿ in God's temple we have seen 3 parts. ಈ ಒಂದು ದೇವರ ಮಂದಿರದಲ್ಲಿ 3 ಭಾಗವನ್ನು ನೋಡಿದ್ದೇವೆ. Outer court, ಈ ಒಂದು ಹೊರಗಿನ ಆವರಣ, inner court, that is holy place, ಒಳಗಿನ ಆವರಣ ಪವಿತ್ರವಾದ ಸ್ಥಳ, and holy of holies. ಅತಿ ಪವಿತ್ರವಾದ ಸ್ಥಳ. God shown a vision to the prophet Ezekiel. ಈ ಎಜೆಕೇಲನಿಗೆ ಪ್ರವಾದಿಗೆ ಈ ಒಂದು ದರ್ಶನ ತೋರಿಸಿದ್ದಾನೆ. In that Ezekiel had seen the waters flowing from inside the temple to out. ಈ ಒಂದು ಎಜೆಕೇಲ್ ಪ್ರವಾದಿ ನೋಡಿರುವಂತ ದರ್ಶನದಲ್ಲಿ ಒಂದು ಮಂದಿರದಿಂದ ಈ ಒಂದು ನೀರು ಹರಿಯೋದು ಹೊರಗಡೆ. In the vision of Ezekiel, water was coming. ಈ ಒಂದು ಎಜೆಕೇಲ್ ಪ್ರವಾದಿಯ ಒಂದು ದರ್ಶನದಲ್ಲಿ ಒಂದು ನೀರು ಮಂದಿರದಿಂದ ಹರಿತಾ ಇತ್ತು. It became a river. ಇದು ದೊಡ್ಡದಾದ ಒಂದು ನದಿಯಾಗಿ ಮಾರ್ಪಟ್ಟಿದೆ. First it started from the holies of holy place. ಸೊ ಮೊದಲನೇದಾಗಿ ನೋಡುವುದಾದ್ರೆ ಅತಿ ಪವಿತ್ರವಾದ ಸ್ಥಳದಿಂದ ಅದು From there ಪ್ರಾರಂಭವಾಗಿದೆ. to water flow to the holy place. ಅಲ್ಲಿಂದ ಈ ಒಂದು ಅತಿ
ಪವಿತ್ರವಾದ ಸ್ಥಳಕ್ಕೆ ಅದು ಚಲಿಸಿದೆ. From there water flowed to that outer court. ಆ ಒಂದು ಪವಿತ್ರವಾದ ಸ್ಥಳದಿಂದ ಹೊರಗಿನ ಆವರಣಕ್ಕೆ ಅದು ಚಲಿಸಿದೆ. From there to out. ಅಲ್ಲಿದೆ ಅದು ಹೊರಗಡೆ ಚಲಿಸಿದೆ. And it became a river. ಅದು ದೊಡ್ಡ ನದಿಯಾಗಿ ಮಾರ್ಪಡಿಸಿದೆ. Hallelujah. 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 In the Hallelujah. same way we are the God's temple. ಅದೇ ರೀತಿಯಾಗಿ ನಾವು ದೇವ ಮಂದಿರ ಆಗಿದ್ದೀರಾ. We are the spiritual temple of God. ನಾವು ದೇವರಿಗೆ ಒಂದು ಆತ್ಮಿಕವಾದ ಮಂದಿರವಾಗಿರುತ್ತೀರಾ. Living God is inside of us. ಜೀವಿಸುವಂತ ದೇವರು ನಮ್ಮಲ್ಲಿದ್ದಾರೆ. Because of him. ಆತನ ಇದ್ದ ಕಾರಣ. His anointing is inside of us. ಆತನ ಅಭಿಷೇಕವು ನಮ್ಮಲ್ಲಿದೆ. That means it is in our spirit, inner man. ಅದೇನೆಂದರೆ ನಮ್ಮ ಒಳಗಿನ ಮನುಷ್ಯನು ನಮ್ಮ ಆತ್ಮದಲ್ಲಿದೆ. That inner that power, the anointing which is in you must come out of from your spirit to soul, from soul to body, from body to out. ಆ ಒಂದು ಒಳಗಿನ ಇರುವಂತ ಒಂದು ಅಭಿಷೇಕವು ನಿನ್ನ ಒಳಗಿನಿರುವಂತ ಮನುಷ್ಯನಿಂದ ಅದು ಒಂದು ಮನಸ್ಸಿನಿಂದ ಶರೀರಕ್ಕೆ, ಶರೀರದಿಂದ ಅದು ಹೊರಕ್ಕೆ ಅದು ಹೋಗಬೇಕು. How many of you understand? Are you able to understand? Yes. Hallelujah. Hallelujah. To show God's results in you, to see God's results and to show to others God is alive. That anointing must be increased. ಆ ಒಂದು ಫಲಿತಾಂಶವು ನೀನು ಕಾಣಬೇಕಾದ್ರೆ ನಿನ್ನ ಜೀವನದಲ್ಲಿ ದೇವರ ಅಭಿಷೇಕವು ಹೆಚ್ಚಿಸಬೇಕು. Hallelujah. Hallelujah. If remaining in the spirit, you cannot see his power. ನಿನ್ನ ಆತ್ಮದಲ್ಲಿಯೇ ಆ ಒಂದು ಅಭಿಷೇಕವಿರುವುದಾದರೆ ನೀನು ದೇವರ ಶಕ್ತಿಯನ್ನು ಹೊರಗಡೆ ಪ್ರತ್ಯಕ್ಷ ಮಾಡಲಿಕ್ಕೆ ಅಸಾಧ್ಯವು. So bring this anointing out. Paul said to Timothy, stir up the gift of God which is in you by laying my hands on you. ನಿನ್ನಲ್ಲಿರುವಂತ ಅಭಿಷೇಕವನ್ನು ಹೊರಗೆ ತರಬೇಕಾದ್ರೆ ನನ್ನ ಒಂದು ಹಸ್ತವು ನಿನ್ನ ಮೇಲೆ ಇಡುತ್ತೇನೆ ಅಂತ ತಿಮೋತಿಗೆ ಹೇಳಿದ್ದಾನೆ. Hallelujah. Hallelujah. In the same chapter, in the 5th verse, ಅದೇ ರೀತಿಯಲ್ಲಿ 5ನೇ here Paul reminding to the Timothy about his grandmother and about his mother, how they have the faith in God. ಸೊ ಇಲ್ಲಿ ನೋಡಬೇಕಾದ್ರೆ ಪೌಲನು ತಿಮೋತಿಗೆ ಅವರ ಅಜ್ಜಿಯ ಕುರಿತು, ಅವರ ತಾಯಿಯ ಕುರಿತು ಆತನು ಹೇಳಿದ್ದಾನೆ ಯಾವ ರೀತಿಯಾಗಿ ಅವರು ನಂಬಿಕೆ ಉಳ್ಳ ಒಂದು ಜನರಾಗಿದ್ದಾರೆ ಅಂತ. Hallelujah. Then he said to Timothy, ತಿಮೋತಿಗೆ ಹೇಳಿದ್ದಾನೆ, I know that you too have also the same spirit of faith which I had seen in your mother and grandmother. ಸೊ ನಿಮಗೂ ಸಹ ಅದೇ ಒಂದು ನಂಬಿಕೆ ಇದೆ. ನನ್ನ ಒಂದು ಅಜ್ಜಿಯಲ್ಲಿ, ನನ್ನ ಒಂದು ತಾಯಿಯಲ್ಲಿ ನಾನು ನೋಡಿರುವಂತ ಒಂದು ಅದೇ ನಂಬಿಕೆ ನಿಮ್ಮಲ್ಲಿಯೂ ಸಹ ಇದೆ ಅಂತ ಹೇಳಿದ್ದಾನೆ. Hallelujah. Hallelujah. ನಿನ್ನಲ್ಲಿ ಅವರಲ್ಲಿರುವಂತ ನಂಬಿಕೆ, ಸೊ ಅವರಲ್ಲಿ ಇರುವಂತ ನಂಬಿಕೆ ಕುರಿತು ಹೇಳಿದ್ದಾನೆ. You too also have the same spirit of faith. It is beautiful. ನಿನಗೂ ಸಹ ಅದೇ ಒಂದು ನಂಬಿಕೆ, ಆತ್ಮವು ನಿಮ್ಮಲ್ಲಿಯೂ ಸಹ ಇದೆ ಅಂತ ಹೇಳಿದ್ದಾನೆ. It is beautiful, it is working, it is good. ಅದು ಒಳ್ಳೆಯದು, ಅದು ಒಳ್ಳೆಯ ವಿಷಯ ಅಂತ ಹೇಳಿದ್ದಾನೆ. But faith alone is not enough. ಆದ್ರೆ ನಂಬಿಕೆ ಮಾತ್ರ ಅದು ಸಾಲದು. You need something more dynamic ability. ನಿನಗೆ ಅದಕ್ಕಿಂತ ಹೆಚ್ಚಾದ ಒಂದು ಶಕ್ತಿಯು ನಿನಗೆ ಬೇಕು. More energy and power. ನಿನಗೆ ಬಹಳ to add that faith. ಸೊ ಬಹಳ ಬಲವುಳ್ಳವನಾಗಿ, ಬಲ ಶಕ್ತಿಯಾಗಿ ನಿನಗೆ ಆ ಒಂದು ನಂಬಿಕೆ ಸೇರಿಸಲ್ಪಡಬೇಕು. We all believe that Jesus Christ alone is the living God. ನಾವೆಲ್ಲರೂ ನಂಬುತ್ತೇವೆ ಯೇಸು ಕ್ರಿಸ್ತನು ಮಾತ್ರ ಕರ್ತನಂತೆಂದು. But it is only not enough. ಅದು ಮಾತ್ರ ಸಾಲದು. To show his power to this world, to convince the people, to bring the people into the kingdom of God, we need more. ಈ ಲೋಕಕ್ಕೆ ಜನರನ್ನು ದೇವರ ರಾಜ್ಯಕ್ಕೆ ಸೇರಿಸಬೇಕಾದರೆ ನಮಗೆ ಇನ್ನ ಒಂದು ಆತ್ಮಿಕ ಮಟ್ಟವು ಹೆಚ್ಚಿಸಬೇಕು, ಇನ್ನ ಅಭಿಷೇಕವು ನಮಗೆ ಹೆಚ್ಚಿಸಬೇಕು. Hallelujah. That is his power, his energy. ಅದೇನೆಂದರೆ ಆತನ ಒಂದು ಶಕ್ತಿಯು, ಆತನ ಒಂದು ಅಭಿಷೇಕವು ಹೆಚ್ಚಿಸಬೇಕು. Dynamic ability. ಅದು ಒಂದು ಈ ಒಂದು ಜನರನ್ನು ಬಿಡಿಸುವಂತ ಒಂದು ಶಕ್ತಿಯು ನಮಗೆ ಬೇಕು. That is the spirit of God's power. ಅದು ದೇವರ ಆತ್ಮನ ಒಂದು ಶಕ್ತಿ. We must add it. ಅದು ಸೇರಿಸಿಕೊಳ್ಳಬೇಕು ನಮ್ಮ ನಂಬಿಕೆಗೆ. Hallelujah. Hallelujah. Only if you go to hotel, if you ask one plate meal, if they give only rice, how can you eat? ನೀವು ಹೋಟ್ಲಿಗೆ ಹೋಗಿ ಊಟ ಕೇಳಿದ್ರೆ ಬೇರೆ ಅನ್ನ ಕೊಟ್ರೆ you will expect you need some curries, side dishes or something, at least dal sambar. ಆ ಒಂದು ಅನ್ನಕ್ಕೆ ದಾಲ್ ಸಾಂಬಾರನ್ನ ನೀನು ಬಯಸುತ್ತೀಯ. Hallelujah. 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 Only faith is not enough in the Christian life. You to prove to this world, to live a successful life, to be a blessing in your house, at least you need the power and the anointing. ಈ ಜೀವನದಲ್ಲಿ ಬೇರೆ ನಿನಗೆ ನಂಬಿಕೆ ಮಾತ್ರ ಸಾಲದು. You must show some power to them. ನೀನು ಅವರಿಗೆ ಶಕ್ತಿಯನ್ನು ತೋರಿಸಬೇಕು. Hallelujah. Hallelujah. You can have the Holy Spirit in you. ಪವಿತ್ರಾತ್ಮನ ದೇವರು ನಿನ್ನಲ್ಲಿ If you never stir up the Holy Spirit power that is in you, ಸೊ ನಿನ್ನಲ್ಲಿರುವಂತ ಪವಿತ್ರಾತ್ಮನ ದೇವರು ನೀನು ಅದು ಉತ್ತೇಜಿಸಲಿಲ್ಲ ಅಂದ್ರೆ, ಪ್ರಜ್ವಲಿಸಲಿಲ್ಲ ಮಾಡಿದ್ರೆ what will happen to you? ಏನಾಗುತ್ತದೆ? What will happen to you? ನಿನಗೆ ಏನಾಗುತ್ತದೆ? You will be afraid by the circumstances of life. ಪರಿಸ್ಥಿತಿಗಳನ್ನು, ಜೀವನದಲ್ಲಿ ಇರುವಂತ ಪರಿಸ್ಥಿತಿಗಳನ್ನು ನೋಡಿ ನೀನು ಅಂಜುತ್ತೀಯ. Every day we must face the circumstances, things
all the things. ಪ್ರತಿದಿನವೂ ಪ್ರತಿ ಗಳಿಗೆಯೂ ನಾವು ಒಂದು ಎದುರಿಸುವಿಕೆಯನ್ನು ಎದುರಿಸಬೇಕು. Hallelujah. Hallelujah. That may be finance, that may be health, that may be whatever the things, children problem or anything. To face these all things, you need the anointing. ಅದು ಹಣವಿರಬಹುದು, ಯಾವುದೇ ಒಂದು ಸಮಸ್ಯೆ ಇರಬಹುದು, ಮಕ್ಕಳು ಇರಬಹುದು, ಯಾವುದೇ ಒಂದು ವಿಷಯ ಇರಬಹುದು, ನಾವು ಅದು ಎದುರಿಸಬೇಕಾದ್ರೆ ನಮಗೆ ಪವಿತ್ರಾತ್ಮನ ದೇವರ ಶಕ್ತಿಯೂ ಬೇಕು. Hallelujah. Hallelujah. If you don't stir up the gift of the Holy Spirit of God in you, ಪವಿತ್ರಾತ್ಮನ ದೇವರ ಶಕ್ತಿಯು ನೀನು ಪ್ರಜ್ವಲಿಸಲಿಲ್ಲ ಅಂದ್ರೆ anything may happen to you. ಯಾವುದೇ ವಿಷಯವು ನಿನಗೆ ಜರುಗಿಸಬಹುದು. Because you are under the fear. ಯಾಕಂದ್ರೆ When you see the circumstances we gone through the fear. ಯಾಕಂದ್ರೆ ಪರಿಸ್ಥಿತಿಗಳನ್ನು ನೋಡಿ ನೀನು ಭಯಪಡ್ತೀಯ. Why? Because the power of the anointing of the Holy Spirit of God is in your spirit only. ಯಾಕಂದ್ರೆ ನಿನಗೆ ನಿನ್ನ ಆತ್ಮದ ಒಳಗೆ ಮಾತ್ರ ನಿನ್ನ ಒಂದು ಪವಿತ್ರಾತ್ಮನ ದೇವರ ಶಕ್ತಿವಿದೆ. ಅಲ್ಲೇ ಇದೆ. ಅಲ್ಲೇ ಇದೆ. His anointing right inside of your spirit only. So ನಿನ್ನ ಆತ್ಮದಲ್ಲಿ ಮಾತ್ರ ಒಂದು ಶಕ್ತಿ ಇದೆ. But it is not activated. ಅದು ನಿನ್ನ ಆತ್ಮದಲ್ಲಿ ಮಾತ್ರವಿದೆ. ಪವಿತ್ರಾತ್ಮನ ದೇವರ ಅಭಿಷೇಕವು ಅದು ಇನ್ನ ಅದು ನೀನು ಪ್ರಕಟಿಸಲಿಲ್ಲ ಹೊರಗಡೆ. ಅದು ಹೊರಗೆ ಕಾಣಿಸಲಿಲ್ಲ. ಹೊರಗಡೆ ಕಾಣಿಸಲಿಲ್ಲ. Hallelujah. So Paul said to Timothy, ಈ ಒಂದು ತಿಮೋತಿಗೆ ಪೌಲನು ಹೇಳಿದ್ದಾರೆ, stir up the gift of God that is in you by speaking in tongues. ನಿನ್ನಲ್ಲಿರುವಂತ ಒಂದು ಅಭಿಷೇಕವು ನೀನು ಪ್ರಜ್ವಲಿಸಬೇಕಂತ ಹೇಳಿದ್ದಾರೆ. Paul said secret to Timothy, ಈ ಒಂದು ಗುಪ್ತ ವಿಷಯವು ಈ ಒಂದು ತಿಮೋತಿಗೆ ಹೇಳಿದ್ದಾನೆ. my boy, you have faith, it's good. ಸೊ ನನ್ನ ಸಹೋದರನೇ, ನಿನಗೆ ನಂಬಿಕೆ ಅದು ಒಳ್ಳೆಯದು. You must add it something. ಅದಕ್ಕೆ ನೀನು ಸೇರಿಸಿಕೊಳ್ಳಬೇಕು. So that stir up, I lay hands on you. You receive the gift of God. That is the gift of God is the Holy Spirit of God is the gift of God. You receive the Holy Spirit of God. Just you quiet, it is not enough, my son. ನಾನು ನಿನ್ನ ತಲೆ ಮೇಲೆ ಕೈ ಇಡುತ್ತೇನೆ, ಪವಿತ್ರಾತ್ಮನ ದೇವರು ನಿನ್ನ ಮೇಲೆ ಇಳುತ್ತಾನೆ, ಅದು ಸಾಕಾಗೋದಿಲ್ಲ. Hallelujah. ಅದು ನಿನ್ನ ಆತ್ಮದಲ್ಲಿ ಮಾತ್ರವೇ ಇರುತ್ತದೆ. ಪವಿತ್ರ ಆತ್ಮ ದೇವರು ನಿನ್ನ ಮೇಲೆ ಬಂದಿದ್ದಾನೆ, ಅಷ್ಟು ಮಾತ್ರ ಸಾಕಾಗುವುದಿಲ್ಲ. You must stir up that gift. ಸೊ ನಿನ್ನಲ್ಲಿರುವಂತ ಒಂದು ಬಹುಮಾನವನ್ನು ಅದು ಪ್ರಜ್ವಲಿಸಬೇಕು. You must stir up the Holy Spirit of God who is in you. ಪವಿತ್ರಾತ್ಮನ ದೇವರ ಒಂದು ಪ್ರಸನ್ನತೆಯನ್ನು ಪ್ರಜ್ವಲಿಸಬೇಕು ನಿನ್ನ ಜೀವಿತದಲ್ಲಿ. How can you do it? ಯಾವ ರೀತಿಯಾಗಿ ನೀನು ಮಾಡಬಹುದು? He said the secret, speaking in tongues, by speaking in tongues. ಅದರ ಒಂದು ರಹಸ್ಯವಾದ ಒಂದು ವಿಷಯವು ಹೇಳಿದ್ದಾನೆ, ನೀನು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. Say to the next person, ಬಗಲಿಗೆ ಇರೋರಿಗೆ ಹೇಳಿರಿ, stir up the gift of God. How can? By speaking in tongues. ಈ ಒಂದು ದೇವರ ಆತ್ಮನ ಒಂದು ಯಾವ ರೀತಿಯಾಗಿ ನೀವು ಪ್ರಜ್ವಲಿಸಬೇಕಂತಂದ್ರೆ ನೀನು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕಂತ. Hallelujah. 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 You know, there are so many ways to activate our spirit according to the word of God. ಸೊ ದೇವರ ವಾಕ್ಯದ ಮೂಲಕ ನಾವು ಬಹಳಷ್ಟು ಒಂದು ಮಾರ್ಗದಲ್ಲಿ ನಾವು ಪವಿತ್ರಾತ್ಮನ ದೇವರನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ಪವಿತ್ರಾತ್ಮ ದೇವರ ಶಕ್ತಿಯನ್ನು, ಕಾರ್ಯವನ್ನು, ಆತನ ಕಾರ್ಯವನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ ಬಹಳಷ್ಟು ಮಾರ್ಗಗಳಿವೆ. ಬಹಳಷ್ಟು ಮಾರ್ಗಗಳಿವೆ. But ಆದರೆ the first way to activate your spirit is speaking in tongues. ಸೊ ಮೊದಲೇ ಒಂದು ಮಾರ್ಗವು ಅದು ಅನ್ಯ ಭಾಷೆಯಲ್ಲಿ ನಾವು ಮಾತನಾಡುವುದು. When you speak in other tongues, ನೀನು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ your spirit is so charged. ನಿನ್ನ ಆತ್ಮವು ಬಹಳ ಒಂದು ಬಲ ಹೊಂದುತ್ತದೆ. Your spirit takes over your mind. ನಿನ್ನ ಆತ್ಮವು ಅದು ಬಲ ಹೊಂದಿ ನಿನ್ನ ಮನಸ್ಸನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತದೆ. Fears may grip in your mind. ಸೊ ಈ ಒಂದು ಭಯವು ನಿನ್ನ ಮನಸ್ಸಿನಲ್ಲಿ ಇರಬಹುದು. But when you speak in tongues, ಆದರೆ ನೀನು ಅನ್ಯ ಭಾಷೆಯಲ್ಲಿ your ಮಾತನಾಡುವಾಗ spirit raises like a giant. ಸೊ ನಿನ್ನ ಆತ್ಮವು ಅದು ಬಲವನ್ನು ಹೆಚ್ಚಿಸಿಕೊಂಡು ಅದು ನಿನ್ನ ಮನಸ್ಸನ್ನು ಪರಿಪಾಲಿಸುತ್ತದೆ. So that outer man is no longer dominating you, but the inward man shows up. ಈ ಒಂದು ಹೊರಗಿನ ಮನುಷ್ಯನು ನಿನ್ನ ಮೇಲೆ ಪರಿಪಾಲಿಸಲಿಕ್ಕೆ ಅಸಾಧ್ಯವಾಗಿರುತ್ತದೆ, ಯಾಕಂದ್ರೆ ನಿನ್ನ ಒಳಗಿನ ಮನುಷ್ಯನು ಬಲ ಹೊಂದಿ ಆತನು ಪರಿಪಾಲಿಸುತ್ತಾನೆ. And thoughts of fear get out from your mind, and thoughts of power will come and join with you, added to you, alive in you. ಈ ಒಂದು ಭಯದ ಆತ್ಮವು ನಿನ್ನನ್ನು ಬಿಟ್ಟು ಹೋಗಿ ಈ ಒಂದು ಶಕ್ತಿಯುಳ್ಳ ಆತ್ಮವು, ಬಲವುಳ್ಳ ಆತ್ಮವು ನಿನ್ನಲ್ಲಿ ಬಂದು ಸೇರಿಕೊಳ್ಳುತ್ತದೆ. Hallelujah. 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 That's why 1 Corinthians 14th chapter in 4th verse Paul says like this. ಮೊದಲನೇ ಕೊರಿಂಥಿ 14:4 ಬರೆಯಲ್ಪಟ್ಟಿದೆ. ಓದುಮ ಫಸ್ಟ್ ಕನ್ನಡ. ವಾಣಿಯನ್ನಾಡುವನು ತನಗೆ ಮಾತ್ರ ಭಕ್ತಿವೃದ್ಧಿ. ವಾಣಿ ಅಂದ್ರೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿವೃದ್ಧಿಯನ್ನುಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಗೆ ಭಕ್ತಿವೃದ್ಧಿಯನ್ನುಂಟು ಮಾಡುತ್ತಾನೆ. ನೀವೆಲ್ಲರೂ ಸಾಕು. He that speaketh in tongues edify himself. ಯಾರು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾರೋ ಅವರನ್ನು ಅವರು ಬಲಗೊಳಿಸುತ್ತಾರೆ. The word edify means to build. ನಿನ್ನನ್ನು ನೀನು ಅಭಿವೃದ್ಧಿಗೊಳಿಸಿಕೊಳ್ಳುವುದು, ನಿನ್ನನ್ನು ಕಟ್ಟಿಕೊಳ್ಳುವುದಾಗಿದೆ. ಅನ್ಯ ಭಾಷೆಯಲ್ಲಿ ಮಾತನಾಡುವುದಾದರೆ ನಿನ್ನನ್ನು ನೀನು ಕಟ್ಟಿಕೊಳ್ಳುವುದು. It also means to make bold. ಅದು ನಿನ್ನನ್ನು ಧೈರ್ಯಪಡಿಸುವುದು. Hallelujah. Hallelujah. If you are timid or you are afraid or fearful about anything,
ನೀನು ಹಂಚುವಂತ ವ್ಯಕ್ತಿ ಆದರೆ, ಯಾವುದೇ ಒಂದು ಪರಿಸ್ಥಿತಿಗಳು ನೋಡಿ ಹಂಚುವಂತ ವ್ಯಕ್ತಿ ಆದರೆ, whatever the circumstances, God's prescribed order for you is ಸೊ ಇಲ್ಲಿ ದೇವರು ನಿಯಮಿಸಲ್ಪಟ್ಟಿರುವಂತ ಒಂದು ಮಾರ್ಗವೆಂದರೆ not to run away from the circumstances. ಆ ಒಂದು ಪರಿಸ್ಥಿತಿಗಳನ್ನು ನೋಡಿ ನೀನು ಓಡಬಾರದು. Many people, they see the circumstances, they will go for suicide. ಬಹಳಷ್ಟು ಜನರು ಪರಿಸ್ಥಿತಿಗಳನ್ನು ನೋಡಿ ಅವರು they leave God. Some people, they leave Jesus ಈ ಒಂದು ಸಾಯಲಿಕ್ಕೆ and ಹೋಗುತ್ತಾರೆ, they lose their salvation ಅವರು also. ದೇವರನ್ನು ಬಿಡುತ್ತಾರೆ, ಅವರ ರಕ್ಷಣೆಯನ್ನು ಬಿಟ್ಟು ಕೊಡುತ್ತಾರೆ. But God is saying here, His order is here to the child of God not to run away, ಆದರೆ ದೇವರು ಹೇಳುತ್ತಾ ಇದ್ದಾನೆ, ನಿನ್ನ ಒಂದು ಪರಿಸ್ಥಿತಿಗಳನ್ನು ನೋಡಿ ನೀನು ಓಡಬಾರದು, but be bold in yourself by speaking in tongues. ಆದರೆ ನೀನು ಧೈರ್ಯ ಉಳ್ಳವನಾಗಿ ನೀನು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾ ಅದನ್ನು ಎದುರಿಸಬೇಕು. You know, all the believers, what type of belief, if they fear also, they will be, ನನಗೆ ಭಯ ಆಗ್ತದೆ, ನನಗೆ ಪ್ರೇಯರ್ ಮಾಡ್ರಿ, ಅವ್ರು ಮಾಡ್ರಿ, but they won't open their mouth and speak in tongues. ಸೊ ವಿಶ್ವಾಸಿಗಳು ನನಗೆ ಈ ಭಯವಿದೆ ಆ ಭಯವಿದೆ ಅಂತ ಹೇಳುತ್ತಾರೆ, ಆದರೆ ಅವರು ಬಾಯಿ ತೆಗೆದು ಅನ್ಯ ಭಾಷೆವು ಮಾತನಾಡುವುದಿಲ್ಲ. They won't. ಅವರಿಲ್ಲ. Automatically the fear grips. ಸೊ ಇದ್ದಕ್ಕಿದ್ದಂತೆ ಆ ಒಂದು ಭಯವು ನಿನ್ನನ್ನು By ಆವರಿಸುತ್ತದೆ. speaking in tongues all the time, you are releasing God's power out. ಯಾವಾಗಲೂ ನೀನು ಅನ್ಯ ಭಾಷೆಯಲ್ಲಿ ನೀನು ಮಾತನಾಡುವಾಗ ದೇವರ ಶಕ್ತಿಯನ್ನು ನೀನು How can you broke? ಯಾವ ರೀತಿಯಾಗಿ ನೀನು ಬೆಳೆಯುತ್ತೀಯ, Hallelujah. ಮುಂದಕ್ಕೆ ಹೋಗುತ್ತೀಯ. If anything happens, anyone complains like this my situation, I say that first speak in tongues. ಸೊ ಯಾರಾದರೂ ನನಗೆ ಹೇಳುವುದಾದ್ರೆ ಈ ಪರಿಸ್ಥಿತಿ ನಂದು ಈ ರೀತಿಯಾಗಿದೆ ಆ ರೀತಿಯಾಗಿ ಹೇಳುವುದಾದ್ರೆ ನಾನು ಮೊದಲನೇ ವಿಷಯ ಹೇಳುತ್ತೇನೆ, ನೀನು ಅನ್ಯ ಭಾಷೆಯಲ್ಲಿ ಮಾತನಾಡು. Hallelujah. Hallelujah. All the time as the temple of God, when you are conscious about the anointing of the Holy Spirit which is in you, ದೇವರ ಆಲಯವಾಗಿರುವ ನೀನು ಯಾವಾಗಲೂ ಪವಿತ್ರಾತ್ಮ ದೇವರು ನಿನ್ನಲ್ಲಿ ನೆಲೆಗೊಂಡಿದ್ದಾನೆ ಎಂದು ಎಚ್ಚರ ಉಳ್ಳವನಾಗಿ ನೀನು ಇರುವುದಾದರೆ, and releasing His power by speaking in tongues, ನೀನು ಅನ್ಯ ಭಾಷೆಯ ಮಾತನಾಡುತ್ತಾ ದೇವರ ಶಕ್ತಿಯನ್ನು ನಿನ್ನಿಂದ ನೀನು ಬಿಡುಗಡೆ ಮಾಡುವುದಾದರೆ, that anointing water flows from you. ಆ ಒಂದು ಅಭಿಷೇಕದ ನೀರು ನಿನ್ನ ಮುಖಾಂತರ ಅದು ಹರಿಯುತ್ತದೆ. It flows from you, the anointing which is inside of you, in the holy of holies, in your spirit, that comes from there to soul. ನಿನ್ನಲ್ಲಿರುವಂತಹ ಒಂದು ಅಭಿಷೇಕ ಈ ಒಂದು ಆತ್ಮದಿಂದ ಅದು ಮನಸ್ಸಿನಿಂದ ಶರೀರಕ್ಕೆ, ಶರೀರದಿಂದ ಮನಸ್ಸಿಗೆ ಬರುತ್ತದೆ. Hallelujah. It comes to your soul. ಅದು ನಿನ್ನ ಮನಸ್ಸಿಗೆ ಬರುತ್ತದೆ. Soul means your mind. ಪ್ರಾಣವೆಂದರೆ ಅದು ಪ್ರಾಣದಲ್ಲಿ ಮನಸ್ಸಿದೆ. Hallelujah. ಮನಸ್ಸಿದೆ. All we know, the enemy attacks in your mind or in your body, sir. ಈ ಒಂದು ವೈರಿಯು ನಿನ್ನ ಮನಸ್ಸನ್ನು ಆಕ್ರಮಿಸುತ್ತಾನೆ, ನಿನ್ನ ಶರೀರವನ್ನು ಆಕ್ರಮಿಸುತ್ತಾನೆ. Because the anointing is in the spirit, not out in the soul realm, not in the body, sir. ಯಾಕಂದ್ರೆ ಈ ಒಂದು ಪವಿತ್ರಾತ್ಮನ ಅಭಿಷೇಕವು ನಿನ್ನ ಆತ್ಮದಲ್ಲಿದೆ, ಅದು ನಿನ್ನ ಮನಸ್ಸಿನಲ್ಲಿಲ್ಲ, ನಿನ್ನ ಶರೀರದಲ್ಲಿಲ್ಲ. Hallelujah. Hallelujah. So easily you will go through the sickness, you will go through like disturbances, anything, phone comes, you will disturb. Why? Because the anointing is in the spirit, not in the mind, ಯಾಕಂದ್ರೆ not in the soul realm. It's there only. ಯಾಕಂದ್ರೆ ನಾವು ಸುಲಭವಾಗಿ ಭಯಪಡುತ್ತೇವೆ ಪರಿಸ್ಥಿತಿಗಳನ್ನು ನೋಡಿ, ಯಾಕಂದ್ರೆ ಆ ಒಂದು ಪವಿತ್ರಾತ್ಮನ ದೇವರ ಶಕ್ತಿಯು ಅದು ಆತ್ಮದಲ್ಲಿದೆ, ಮನಸ್ಸಿನಲ್ಲಿ ಇಲ್ಲ, ಶರೀರದಲ್ಲಿ ಇಲ್ಲ. Hallelujah. 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 So to overcome the enemy, ಈ ಒಂದು ವೈರಿಯನ್ನು ನೀನು ಎದುರುಗೊಳ್ಳಬೇಕಾದ್ರೆ, we need the anointing which is inside must flow from through us. ಪವಿತ್ರಾತ್ಮನ ಶಕ್ತಿಯು ಬಲವು ನಮ್ಮ ಮುಖಾಂತರ ಅದು ಚಲಿಸಬೇಕು. Hallelujah. Hallelujah. From spirit to soul, ಈ ಒಂದು ಆತ್ಮದಿಂದ ಮನಸ್ಸಿಗೆ, while you are speaking in unknown tongues, ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ, that in the spirit you may not see, but things happen, you suddenly feel that very boldly, yes, I can face this. ಇದ್ದಕ್ಕಿದ್ದಂತೆ ನೀನು ತಿಳಿದುಕೊಳ್ಳುತ್ತೀಯ, ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಇಲ್ಲ ನಾನು ಜಯಿಸುತ್ತೇನೆ ಅಂತಂದು ನೀನು ತಿಳಿದುಕೊಳ್ಳುತ್ತೀಯ. Hallelujah. Hallelujah. When you are speaking in tongues more and more than that, ನೀನು ಹೆಚ್ಚೆಚ್ಚಾಗಿ ಅನ್ಯ ಭಾಷೆಯಲ್ಲಿ that goes into your body, ಅದು ನಿನ್ನ ಶರೀರಕ್ಕೆ that anointing ಹೋಗುತ್ತದೆ. goes into your body. ಆ ಒಂದು ಅಭಿಷೇಕವು ನಿನ್ನ ಶರೀರಕ್ಕೆ ಹೋಗುತ್ತದೆ. Wherever the sickness may be, when you are speaking in tongues, it disappears. ನಿನ್ನ ಶರೀರದಲ್ಲಿ ಎಲ್ಲಿ ಅನಾರೋಗ್ಯವಿದ್ದರೂ ಸಹ ನೀನು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಒಂದು ಶಕ್ತಿ ಬಿಡುಗಡೆ ಆಗುತ್ತದೆ ಶರೀರಕ್ಕೆ. Hallelujah. When you are Hallelujah. speaking more in tongues, ನೀನು ಹೆಚ್ಚೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ it goes from body to your out. ನಿನ್ನ ಒಂದು ಶರೀರದಿಂದ ಅದು ಹೊರಗೆ ಹೋಗುತ್ತದೆ. That only happened to Jesus and all the apostles. ಸೊ ಅದೇ ರೀತಿಯಾಗಿ ಯೇಸುಗೆ ಅಪೊಸ್ತಲರಿಗೆ ಆಗಿದೆ. Blood issue lady touched Jesus' garment, she healed. ರಕ್ತಸ್ರಾವ ಇರುವಂತ ಸ್ತ್ರೀ ಯೇಸುಗೆ ಮುಟ್ಟಿರುವಾಗ ಅದೇ ವಿಷಯವಾಗಿದೆ. Even Peter's shadow, people touched,
they healed. ಈ ಒಂದು ಪೇತ್ರನ ಒಂದು ನೆರಳಿನ ಮುಖಾಂತರ ಜನರು ಗುಣವಾಗಿದ್ದಾರೆ. Hallelujah. Hallelujah. When the anointing increases in our life, ನಮ್ಮ ಜೀವನದಲ್ಲಿ ಅಭಿಷೇಕ ಹೆಚ್ಚಿಸುವಾಗ what will happen? ಏನಾಗುತ್ತದೆ? Go to Ezekiel 47 verse 6 to 9. Read in Kannada. ಎಜಿಕಿಯಲ್ 47 6ನೇ ವಚನ. 6ರಿಂದ 9 ವಚನಗಳು. 6ರಿಂದ 9ನೇ ವಚನ. ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೆಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂತಿರುಗಿಸಿದನು. ನಾನು ಹಿಂದಿರುಗಲು ತೊರೆಯು 2 ದಡಗಳಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬೆಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೆಯೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. Hallelujah. Hallelujah. In the vision of Ezekiel, after water comes out of the temple and became a river, here we had seen some points what happened. ಇಲ್ಲಿ ಎಜಿಕೇಲ್ ಪ್ರವಾದಿ ಒಂದು ದರ್ಶನದಲ್ಲಿ ನೋಡಿರುವ ಪ್ರಕಾರ ಈ ಒಂದು ಮಂದಿರದಿಂದ ಆ ಒಂದು ನೀರು ಹರಿದು ಹೋಗಿರುವಾಗ we had seen, just he read in Kannada, ಇಲ್ಲಿ ನೋಡಿದ್ದೇವೆ, ವಚನಗಳಲ್ಲಿ first what ನೋಡಿದ್ದೇವೆ. happened, great number of trees growing on both sides of the water. ಮೊದಲನೇದಾಗಿ ನೋಡುವುದಾದರೆ ಆ ಒಂದು ನದಿಯ ದಂಡೆಗೆ ಬಹಳಷ್ಟು ಗಿಡ ಮರಗಳು ಅದು ಬೆಳೆದಿರುವೆ. When the river of anointing flows from you, ನಿನ್ನ ಮುಖಾಂತರ ಈ ಒಂದು ಅಭಿಷೇಕದ ಒಂದು ನೀರು ಹರಿಯುವಾಗ, when the anointing increases in you, ನಿನ್ನಲ್ಲಿ ಅಭಿಷೇಕವು by ಹೆಚ್ಚಿಸುವಾಗ, speaking in tongues, there are so many ways to activate your spirit. One of the way I am saying, by speaking in tongues, ಅನ್ಯ ಭಾಷೆಯಲ್ಲಿ ಮಾತನಾಡುವುದು. Hallelujah. ಎಷ್ಟೋ ಮಾರ್ಗಗಳಿದೆ ನಿನ್ನ ಆತ್ಮನು ಉತ್ತೇಜಿಸಿಕೊಳ್ಳುವುದಕ್ಕೆ, ಆದರೆ ಮೊದಲನೇ ಮಾರ್ಗವನ್ನು ಹೇಳ್ತಾ ಇದೆ, ಅದು ಅನ್ಯ ಭಾಷೆಗಳಿಂದ ನಿನ್ನ ಆತ್ಮ ಮನುಷ್ಯನನ್ನು ಪ್ರಜ್ವಲಿಸಿಕೊಳ್ಳುವುದು. Hallelujah. When the anointing increases in your life, you see the growth in your life. ನಿನ್ನ ಜೀವನದಲ್ಲಿ ಅಭಿಷೇಕವು ಹೆಚ್ಚಿಸುವಾಗ ನೀನು ಬೆಳೆಯುವುದು ನೋಡುತ್ತೀಯ. Your ability increases, your stamina increases, your capacity, your business. You will see that all the financial increment. ನಿನ್ನ ಅಭಿಷೇಕವು ಹೆಚ್ಚಿಸುವಾಗ ನಿನ್ನ ಒಂದು ಬಲವು, ನಿನ್ನ ಒಂದು ಸಾಮರ್ಥ್ಯವು, ನಿನ್ನ ಒಂದು ಕೆಲಸಗಳು ಪ್ರತಿಯೊಂದು ವಿಷಯದಲ್ಲಿ ನೀನು ಹೆಚ್ಚಿಸುವಿಕೆ ನೋಡ್ತೀಯ. Wherever you go, you will be blessing, not a burden to people. ಎಲ್ಲಿ ಹೋದರೂ ಸಹ ನೀ ಜನರಿಗೆ ಭಾರವಾಗಿರೋದಲ್ಲ, ಜನರಿಗೆ ಆಶೀರ್ವಾದಕರವಾಗಿರುತ್ತೀಯ. Hallelujah. Hallelujah. If someone comes to your house, sometimes people, you may think sometimes, ಬಂದಿದ್ದೀನಪ್ಪ ಇವನು, ಬಂದಿದ್ರೆ ಹಿಂಗ ಹೋಗ, ಎಷ್ಟು ಖರ್ಚು ನನಗೆ. Hallelujah. Hallelujah. But when you are filled with the anointing of the Holy Spirit of God, anointing flows in you. You will not burden to people, you will be blessing to people. ನಿನ್ನಲ್ಲಿ ದೇವರ ಅಭಿಷೇಕವು ಹೆಚ್ಚಿಸುವಾಗ ನೀನು ಜನರಿಗೆ ಭಾರವಾಗಿರುವುದಿಲ್ಲ, ಜನರಿಗೆ ಆಶೀರ್ವಾದಕರವಾಗಿರುತ್ತೀಯ. Hallelujah. Rivers two sides, the trees grow. ಆ ನದಿಯ 2 ದಂಡೆಗೆ ಗಿಡ ಮರಗಳು ಬೆಳೆದಿವೆ. Hallelujah. Hallelujah. From your right hand and left hand you will see the growth in all this area of your life. So ನಿನ್ನ ಜೀವನದಲ್ಲಿ ಎಡಗಡೆ ಬಡಗಡೆ ಎಲ್ಲ ಒಂದು ವಿಷಯದಲ್ಲಿ ನೀನು ಹೆಚ್ಚಿಸುವಿಕೆ ನೋಡ್ತೀಯ, ಅಭಿವೃದ್ಧಿ ನೋಡ್ತೀಯ. Secondly, when this river flows and enters the sea, So the salty waters of the sea became fresh. ಸೊ ಎರಡನೇದಾಗಿ ಈ ಒಂದು ನದಿ ಹರಿದು ಸಮುದ್ರಕ್ಕೆ ಸೇರುವಾಗ ಆ ಒಂದು ನದಿಯ ಉಪ್ಪಿನ ಅಂಶವು ಕಳೆದುಕೊಂಡು ಹಿಂಪಾಗಿ ಮಾರುತ್ತದೆ, ಸಿಹಿಯಾಗಿ ಮಾರುತ್ತದೆ. Hallelujah. Hallelujah. What is the nature of sea water? Salt water. ಈ ಒಂದು ಸಾಗರದ ಒಂದು ಅಂಶವೇನು, ಅದು ಉಪ್ಪಿನ ಒಂದು ನೀರಾಗಿರುತ್ತೆ. Sea is big one than river. ಈ ಒಂದು ಸಾಗರವು ಈ ಒಂದು ನದಿಗಿಂತ ದೊಡ್ಡದು. But when the river come and join in that sea, that water changed. ಆದರೆ ಈ ಒಂದು ನದಿಯು ಹರಿದು ಹೋಗಿ ಅದು ಸಾಗರದಲ್ಲಿ ಸೇರುವಾಗ ಆ ಒಂದು ಸಾಗರದ ನೀರು ಮಾರ್ಪಡಿಸುತ್ತದೆ. See, our old life was like satanic nature. ಸೊ ಈ ಒಂದು ಹಳೆ ಒಂದು ಜೀವನ ನೋಡಾದ್ರೆ ಸೈತಾನಿನ ಒಂದು ಕೃತ್ಯಗಳು ನಮ್ಮಲ್ಲಿ ಇದ್ದವು. When we accepted the lordship of Jesus Christ, God's nature came. ಯೇಸು ಕ್ರಿಸ್ತನ ಒಂದು ಒಡೆತನವನ್ನು ನಮ್ಮ ಜೀವನದಲ್ಲಿ ನಾವು ಅಂಗೀಕಾರ So ಮಾಡಿರುವ ದೇವರ ಒಂದು nature changed. ನಮ್ಮಲ್ಲಿ ಒಂದು ಒಳ್ಳೆ ಕಾರ್ಯಗಳು ಬಂದಿವೆ. Nature ಸ್ವಭಾವ
ಮಾರ್ಪಡಿಸಲ್ಪಟ್ಟಿದೆ. To show that nature, ಆ ಒಂದು ಸ್ವಭಾವ ನಾವು ತೋರಿಸಬೇಕಾದರೆ we need the Holy Spirit's anointing. That's why He is dwelling in us. ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. Otherwise, nature inside in your spirit, you are nice person, you are not jealous person, you are not hated person, you are not what I can say angry person. Every good qualities are in you. ಸೊ ನೀನು ಒಳ್ಳೆ ವ್ಯಕ್ತಿ ಆಗಿರುತ್ತೀಯ, ಒಳ್ಳೆ ಕಾರ್ಯಗಳನ್ನು ಮಾಡುತ್ತೀಯ, ಈ ಎಲ್ಲ ಒಂದು ಸ್ವಭಾವ ನಿನ್ನಲ್ಲಿ ಇರುತ್ತದೆ. But time to time your mind attacks. ಆದರೆ ಬಹಳಷ್ಟು ಸರ್ತಿ ನಿನ್ನ ಮನಸ್ಸು ಈ ಒಂದು ಕೆಟ್ಟ ಕಾರ್ಯಗಳಿಂದ ಅದು ತಾಕಲ್ಪಡುತ್ತದೆ. What that people did this for you, these people did for this, you will get angry or you will get hatedness, you will get bitterness, something will rise us. ಸೊ ಆ ವ್ಯಕ್ತಿ ಈ ರೀತಿಯಾಗಿ ಮಾಡಿದ್ದಾನೆ, ಈ ಒಂದು ಮನುಷ್ಯನು ಈ ರೀತಿಯಾಗಿ ವಿರೋಧವಾದ ಕಾರ್ಯಗಳನ್ನು ಮಾಡಿದ್ದಾನೆ, ನಮಗೆ ಸಿಟ್ಟು ಬರುತ್ತದೆ. But when your anointing increases by speaking in tongues more and more, ನಿನ್ನ ಅಭಿಷೇಕವು ನಿನ್ನಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಹೆಚ್ಚಿಸುವಾಗ, what appearing in your mind, that bitterness, hatredness, everything will disappear. You will walk in love. ನಿನ್ನ ಮನಸ್ಸಿನಲ್ಲಿ ಒಂದು ಸಿಟ್ಟು, ಈ ಒಂದು ದ್ವೇಷವು, ಯಾವುದೇ ಕೆಟ್ಟ ವಿಷಯಗಳು ಎಲ್ಲ ಕಳೆದು ಹೋಗುತ್ತವೆ. You see changes in spiritually, mentally, financially, physically in your life. ನಿನ್ನ ಜೀವನದಲ್ಲಿ ಆರ್ಥಿಕವಾಗಿ, ಶಾರೀರಿಕವಾಗಿ ಎಲ್ಲ ಒಂದು ವಿಷಯಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತಿದೆಯಾ? Hallelujah. Hallelujah. Wherever you go, ಎಲ್ಲೆಲ್ಲಿ ಹೋದರೂ ಸಹ they too will change their lives through your lifestyle. ಸೊ ನೀನು ಎಲ್ಲೆಲ್ಲಿ ಹೋಗುತ್ತೀಯ, ನೀನು ನಿನ್ನ ಸುತ್ತಲಿರುವಂತ ಜನರ ಜೀವನಗಳನ್ನು ನೀನು ಮಾರ್ಪಾಟು ಮಾಡುತ್ತೀಯ. Hallelujah. Hallelujah. Wherever, third point, wherever the river flows, all the living creatures will live in that. ಸೊ ಎಲ್ಲೆಲ್ಲಿ ಒಂದು ನದಿಯು ಹರಿಯುತ್ತದೆ, ಅಲ್ಲೆಲ್ಲಿ ಜೀವರಾಶಿಗಳು ಅದು ಬದುಕುಳುತ್ತವೆ. And large number of fish will be live in that. ಬಹಳಷ್ಟು ಮೀನುಗಳು ಆ ಒಂದು ನದಿಯಲ್ಲಿ ಇರುತ್ತವೆ. Life will flourish in that water. ಆ ಒಂದು ನೀರಿನಲ್ಲಿ ಜೀವಗೊಳ್ಳುತ್ತದೆ. Wherever the water goes, ಎಲ್ಲೆಲ್ಲಿ ಆ ನೀರು ಹರಿಯುತ್ತದೋ life goes. Hallelujah. ಜೀವನವು ಹರಿಯುತ್ತದೆ. When the anointing of the rivers flows from you, ನಿನ್ನಿಂದ ಒಂದು ಅಭಿಷೇಕದ ನೀರು ಹರಿಯುವಾಗ, your words will be anointed. ಸೊ ನಿನ್ನ ಒಂದು ಮಾತುಗಳು ಅದು ಅಭಿಷೇಕಿಸಲ್ಪಟ್ಟಿರುತ್ತದೆ. Your songs will be anointed. ನಿನ್ನ ಒಂದು ಹಾಡುಗಳು Your ಅಭಿಷೇಕಿಸಲ್ಪಟ್ಟಿರುತ್ತದೆ. prayers will be anointed. ನಿನ್ನ ಒಂದು ಪ್ರಾರ್ಥನೆ Your ಅಭಿಷೇಕಿಸಲ್ಪಟ್ಟಿರುತ್ತದೆ. hands, everything, whatever you use, that will be anointed. ನೀನು ಕೈ ಇಟ್ಟು ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ನೀನು ದೇವರ ಅಭಿಷೇಕವನ್ನು ನೋಡ್ತೀಯ. Hallelujah. 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 All the believers, those who are filled by the Holy Spirit of God, don't satisfy the Spirit of God's power to keep inside only. ಎಲ್ಲ ಒಂದು ವಿಶ್ವಾಸಿಗಳು ಪವಿತ್ರಾತ್ಮನ ದೇವರನ್ನು ಹೊಂದಿಕೊಂಡಿರುವಂತ ವಿಶ್ವಾಸಿಗಳು, ನಿಮ್ಮಲ್ಲಿರುವಂತ ಒಂದು ಆತ್ಮದ ಮಟ್ಟವು ಸಾಕು ಎಂತೆಂದು ನೀವು ಇರಬೇಡಿರಿ. You know, the word of God is the God's water. ಯಾಕಂದ್ರೆ ಇದು ನೋಡಬೇಕಾದ್ರೆ ದೇವರ ವಾಕ್ಯವೇ ದೇವರ ಒಂದು ನೀರಾಗಿರುತ್ತದೆ. Hallelujah. It's a cleansing agent. ಅದು ನಮಗೆ ಶುದ್ಧಿಪಡಿಸುವಂತ as the word comes out of you, ಸೊ ನಿನ್ನ ಮುಖಾಂತರ ಒಂದು ವಾಕ್ಯವು ಬರುವಾಗ life releases from you. ಸೊ ನಿನ್ನ ಮುಖಾಂತರ ಜೀವವು ಪ್ರತ್ಯಕ್ಷವಾಗುತ್ತದೆ. when you sing the songs according to the word of God, ದೇವರ ವಾಕ್ಯದ ಅನುಸಾರವಾಗಿ life releases from you. ನಿನ್ನ ಮುಖಾಂತರ ಜೀವವು ಹರಡುತ್ತದೆ. when give prophecy, ನೀನು ಈ ಒಂದು ಪ್ರವಚನ according to the word of God, ದೇವರ ವಾಕ್ಯಕ್ಕೆ ಅನುಸಾರವಾಗಿ that life flows from you. ನಿನ್ನ ಮುಖಾಂತರ ಆ ಒಂದು ಜೀವವು ಹರಡುತ್ತದೆ. Why? Because ಯಾಕೆಂದರೆ the Spirit of God is in you. ನಿನ್ನಲ್ಲಿ ಪವಿತ್ರಾತ್ಮನ ದೇವರು His ಇದ್ದಾನೆ. power and anointing is working in you and through you. ಸೊ ನಿನ್ನ ಮುಖಾಂತರ ಪವಿತ್ರಾತ್ಮನ ದೇವರ ಶಕ್ತಿಯು ಹರಡುತ್ತದೆ. So when you speak, they are not empty words. ನೀನು ಮಾತನಾಡುವಾಗ ಅದು ಬರಿದಾಗಿರುವುದಿಲ್ಲ. Hallelujah. When you share somebody hi, that is not empty signal. ನೀನು ಯಾರಿಗಾದ್ರೂ ಕೈ ತೋರಿಸಬೇಕಾದ್ರೆ ಅದು ಬೇರೆ, ಅದು ಬರಿದಾಗದ ಒಂದು ಕೈ when you say ತೋರಿಸುವಿಕೆ God ಇರುವುದಿಲ್ಲ. bless you with all your heart, that is not empty words. ಬಹಳ ಜನ ಏನ್ ಮಾಡ್ತಾರೆ, ಗಾಡ್ ಬ್ಲೆಸ್ ಯು, ದೇವ್ರ ನಿಮ್ಮನ್ನ ಆಸೆ, ದೇವ್ರನ್ನ ಆ ರೀತಿಯಲ್ಲ. when the anointing flows from you, ನಿನ್ನ ಮುಖಾಂತರ ಅಭಿಷೇಕ ಹೋಗುವಾಗ, if you say God bless you sister, ಸೊ ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ ಮಗನೇ ಅಂತ ಹೇಳುವಾಗ ನೀನು ಆಶೀರ್ವದಿಸಲ್ಪಟ್ಟಿರುತ್ತೀಯ. Hallelujah. if any anointed person says something, speak to me, I say that I'll receive it. ಸೊ ಯಾರಾದರೂ ಅಭಿಷೇಕಿಸಲ್ಪಟ್ಟಿರುವಂತ ಒಂದು ದೇವ ಜನರು ಮಾತನಾಡುವಾಗ ಅದು ನಾನು ಸ್ವೀಕಾರ ಮಾಡಿಕೊಳ್ಳುತ್ತೇನೆ. Hallelujah. 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 See, the words which comes out of you, there's a power. ನಿನ್ನ ಮುಖಾಂತರ ಬರುವಂತ ವಾಕ್ಯವು ಅದರಲ್ಲಿ ಶಕ್ತಿ ಇದೆ. Hallelujah. Hallelujah. If you won't increase your anointing, that will be powerless. How much you say also, many people will complain, oh my children are not listening, my wife is not listening, my husband is not listening. If you speak in tongues, the one way
to increase the anointing in your life, ನಿನ್ನ you ಜೀವನದಲ್ಲಿ will see the result. ನಿನ್ನ ಜೀವನದಲ್ಲಿ ಪವಿತ್ರಾತ್ಮನ ದೇವರ ಒಂದು ಅಭಿಷೇಕದ ಮಟ್ಟವು ನೀನು ಹೆಚ್ಚಿಸಿಕೊಳ್ಳಲಿದ್ದರೆ ನೀನು ಜಯಭರಿತ ಜೀವನ ಜೀವಿಸಲಿಕ್ಕೆ ಆಗುವುದಿಲ್ಲ. Hallelujah. 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 Wherever the water goes, life goes. ಎಲ್ಲೆಲ್ಲಿ ಆ ಒಂದು ನೀರು ಹರಿಯುತ್ತದೋ ಅಲ್ಲಿ ಜೀವವಿರುತ್ತದೆ. Wherever you go, life goes. ಎಲ್ಲೆಲ್ಲಿ ನೀನು ಹೋಗುತ್ತೀಯ ಅಲ್ಲಿ ಜೀವವಿರುತ್ತದೆ. Wherever your words goes, life goes. ಎಲ್ಲೆಲ್ಲಿ ನಿನ್ನ ವಾಕ್ಯ ಹೋಗುತ್ತದೆ ಅಲ್ಲಿ ಜೀವವಿರುತ್ತದೆ. Wherever you sing, life goes. ಎಲ್ಲೆಲ್ಲಿ ನೀನು ಹಾಡುಗಳನ್ನು ಹಾಡುತ್ತೀಯ ಅಲ್ಲಿ ಜೀವವಿರುತ್ತದೆ. Wherever you go and say something comforted, the life goes. ಸೊ ನೀನು ಎಲ್ಲೆಲ್ಲಿ ಹೋಗಿ ನೀನು ಮಾತನಾಡುತ್ತೀಯ ಅಲ್ಲಿ ಹೋಗಿ ಜೀವ ಹೋಗುತ್ತದೆ. If you go and comfort the people, sister, don't cry, God will help you. That life goes from you. ನೀನು ಅಲ್ಲಿ ಹೋಗಿ ನೀನು ಜನರಿಗೆ ನೀನು ಸಂತೈಸುವಾಗ ನೀನು ಭೇಟಿಯಾಗಿ ಮಾತನಾಡುವಾಗ ಅಲ್ಲಿ ಜೀವವು ಹೋಗುತ್ತದೆ. Hallelujah. 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 A sister came to a church last year ಕಳೆದ ವರ್ಷ with her pregnancy. ಕಳೆದ ವರ್ಷ ಒಂದು ಸ್ತ್ರೀ ಒಂದು ಗರ್ಭಿಣಿ ಹೆಣ್ಣು ನನ್ನಲ್ಲಿ ಬಂದಿದ್ದಾರೆ. Doctor scanned and said to her, ಸೊ ಈ ಒಂದು ವೈದ್ಯರು ಹೇಳಿದ್ದಾರೆ inside the baby had problem in kidneys. ಆ ಒಂದು kidney it swallowed up. ಆ ಗರ್ಭದಲ್ಲಿ ಇರುವಂತಹ ಮಗು ಕಿಡ್ನಿಗೆ ಅದು ಪ್ರಾಬ್ಲಮ್ ಇದೆ, ಅದು ಬಾಧಿದೆ ಅಂತ. So doctor advised to that sister, ಒಂದು after delivery you must go to operation. ವೈದ್ಯರು ಹೇಳಿದ್ದಾರೆ ಈ ಒಂದು ಈ ಹೆರಿಗಿನ ನಂತರ ನೀನು ಒಂದು ಆಪರೇಷನ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. With fear that sister came to the pastors to the church. ಆ ಒಂದು ಭಯದಿಂದ ಸಭಾಪಾಲಕರಲ್ಲಿ ಬಂದಿರುವಾಗ and informed and attending the church service. ಸೊ ಇಲ್ಲಿ ಬಂದು ನಡೆಯುವಂತ ಆರಾಧನೆಯಲ್ಲಿ ಪಾಲ್ಗೊಂಡು ಸಭೆಗೆ ಬರ್ತಾ ಇದೆ. attending the fellowship, women fellowship, ಒಂದು ಸ್ತ್ರೀ ಸಹವಾಸದಲ್ಲಿ listening the word of God, ದೇವರ ವಾಕ್ಯವನ್ನು ಕೇಳುತ್ತಾ prayers were taken place. ಈ ಒಂದು ಪ್ರಾರ್ಥನೆಗಳು ನಡೆಸಲ್ಪಟ್ಟಿದೆ ಆ ಒಂದು ಮಗುಕ್ಕಾಗಿ, ಆ ಒಂದು ಗರ್ಭದಲ್ಲಿರುವಂತ ಶಿಶುವಿಗಾಗಿ. In the due time she bore a girl baby. ಸೊ ಅಲ್ಲಿ ನೋಡಬೇಕಾದ್ರೆ ಒಂದು ಸ್ತ್ರೀ ಒಂದು ಮಗುವನ್ನು ಹಡಿದಿದ್ದಾರೆ. Hallelujah. Hallelujah. After testing baby, doctors said that no swelling at all in kidneys. Kidney is normally functioning. ಈ ಒಂದು ವೈದ್ಯರು ಆ ಒಂದು ಮಗುವನ್ನು ಪರಿಶೀಲಿಸಿರುವಾಗ ಈ ಒಂದು ಮಗುಗೆ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. Hallelujah. 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 Wherever you go, healing goes. ಎಲ್ಲೆಲ್ಲಿ ಹೋಗುತ್ತೀಯಾ ನೀನು when people come to you, healing goes through you. ದೇವರು ಜನರು ನಿನ್ನಲ್ಲಿ ಬರುವಾಗ ಒಂದು ಗುಣಪಡಿಸುವಂತ ಶಕ್ತಿ ನಿನ್ನ ಮುಖಾಂತರ ಹೋಗುತ್ತದೆ. ನಿನ್ನ ಮುಖಾಂತರ ಜೀವನವು ಹರಡುತ್ತದೆ. Long back sister came with a small child. ಈ ಒಂದು ಬಹಳಷ್ಟು ವರ್ಷಗಳ ಹಿಂದೆ ಒಂದು ವಿಶ್ವಾಸಿ ಒಂದು ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. that baby condition is so serious. ಆ ಒಂದು ಮಗುವಿನ ಒಂದು ಸ್ಥಿತಿ ಬಹಳ ಗಂಭೀರವಾಗಿತ್ತು. Doctor said baby cannot live with more than 3 months. ಈ ಒಂದು ವೈದ್ಯರು ಹೇಳಿದ್ದಾರೆ only more than 3 months. ಬೇರೆ ಒಂದು 3 ತಿಂಗಳು ಸಹ ಮಾತ್ರ mother trouble in her heart. ತಾಯಿಗೆ ಗಲಿಬಿಲಿ ಆಯಿತು. So she put her trust on God and said to herself, what can I do? I take this baby and go to church. God will do something. ನಾನು ಸಭೆಗೆ ಹೋಗುತ್ತೇನೆ, ಈ ಮಗುವನ್ನು ತೆಗೆದುಕೊಂಡು ಸಭೆಗೆ ಹೋಗುತ್ತೇನೆ, ಅಲ್ಲಿ ನನಗೆ ಅದ್ಭುತ ಕಾರ್ಯವು ಜರುಗುತ್ತದೆ. Regularly she was attending the church. ಸೊ ಅದೇ ರೀತಿಯಾಗಿ ಬಿಡದೆ ಸಭೆಗೆ ಬರ್ತಾ 3 months passed, baby was alive. 3 ತಿಂಗಳಾಯಿತು, ಆ ಮಗು ಅದೇ ಜೀವಂತವಾಗಿತ್ತು. 3 years passed, baby was alive. 3 ವರ್ಷವಾಯಿತು, ಮಗು ಜೀವಂತವಾಗಿತ್ತು. Mother is listening the word of God. ತಾಯಿ ದೇವರ ವಾಕ್ಯವನ್ನು participating in the Lord, in the work. ದೇವರ ಕೆಲಸದಲ್ಲಿ ಅವರು ಪಾಲ್ಭಾಗಿಸುತ್ತಾರೆ. Hallelujah. After the doctor said and more complications are there, baby gone through operation also. So ಅದು ವೈದ್ಯರು ಹೇಳಿದ್ದಾರೆ ಬಹಳಷ್ಟು ಸಮಸ್ಯೆ ಇದೆ, ಇದು ಒಂದು ಆಪರೇಷನ್ ಮುಖಾಂತರ ಹೋಗಬೇಕು ಅಂತ. Doctors advised, doctors suggested to mother she cannot walk or she cannot do like other children do what they do. ಆ ಒಂದು ವೈದ್ಯರು ಈ ಒಂದು ಸ್ತ್ರೀಗೆ ಹೇಳಿದ್ದಾರೆ, ಇಲ್ಲ ಇದು ನಾರ್ಮಲ್ ಆಗಿ ಮಾಡುವಂತ ವಿಷಯಗಳನ್ನು ಬೇರೆ ಮಕ್ಕಳು ಮಾಡುವಂತ ವಿಷಯಗಳನ್ನು ಈ ಮಗು ಮಾಡಲಿಕ್ಕೆ ಆಗುವುದಿಲ್ಲ. trouble in her heart. ಆ ತಾಯಿಗೆ ಹೃದಯದಲ್ಲಿ ಬಹಳ ನೊಂದು ಹೋದರು. She trusted in the Lord and coming regularly to the church. ದೇವರನ್ನು ನಂಬಿಕೊಂಡು ಬಿಡದೆ ಸಭೆಗೆ ಬರುತ್ತಾ ಇದ್ದರು. Slowly baby began to walk. ಸೊ ಮೆಲ್ಲಗೆ ಆ ಮಗು ನಡಿಲಿಕ್ಕೆ ಪ್ರಾರಂಭಿಸಿತು. Slowly baby began to speak. ಸೊ ಮೆಲ್ಲಗೆ ಆ ಮಗು ಮಾತನಾಡಲಿಕ್ಕೆ ಪ್ರಾರಂಭಿಸಿತು. Slowly baby began to run. ಸೊ ಮೆಲ್ಲಗೆ ಆ ಮಗು ಓಡಲಿಕ್ಕೆ ಪ್ರಾರಂಭಿಸಿತು. Slowly baby joined in the school and going to the school. ಒಂದು ಶಾಲೆಗೆ ಸೇರಿ ಒಂದು ಶಾಲೆಗೆ ಹೋಗುತ್ತಾ ಇದ್ದಾಳೆ. And doing the things like other children how they do like that. ಬೇರೆ ಮಕ್ಕಳು ಮಾಡುವಂತ ಸಾಧಾರಣ ಎಲ್ಲ ವಿಷಯಗಳು ಆ ಮಗು ಸಹ ಮಾಡ್ತಾ ಇದೆ. 13 years passed. ಈ ಒಂದು 13 ವರ್ಷವಾಗಿದೆ. Baby is living, singing and dancing. Hallelujah. ಈ ಒಂದು ಮಗು ಜೀವಿಸ್ತಾ ಇದೆ, ದೇವರಿಗೆ ಹಾಡುತ್ತಾ ಇದ್ದಾಳೆ. Hallelujah. When the people comes to you, ಈ ಒಂದು ಜನರು ನಿನ್ನ ಬಳಿಗೆ ಬಂದಿರುವಾಗ whatever you speak, ಏನು ನೀನು ಮಾತನಾಡುತ್ತೀಯೋ life goes. ಅದರ ಮುಖಾಂತರ ಜೀವನ healing goes.
goes. ಆ ಒಂದು ಗುಣಪಡಿಸುವಂತ ಶಕ್ತಿ ಹೋಗುತ್ತದೆ. Miracles happen. ಅದ್ಭುತ ಕಾರ್ಯಗಳು ಜರುಗುತ್ತದೆ. When the anointing increases more and more. ಅಭಿಷೇಕವು ಹೆಚ್ಚಾಗಿ ನಿನ್ನ Through your hands immediate healings, immediate miracles will take place. ತಕ್ಷಣವೇ ಗುಣ ಹೊಂದುವಂತ ವಿಷಯವು ಅದ್ಭುತ ಕಾರ್ಯಗಳು ಜರುಗುತ್ತದೆ. Hallelujah. Hallelujah. Few years back, I want to say this testimony and go. Few years back, a couple came to the church. ಕೆಲವು ವರ್ಷದ ಹಿಂದೆ ದಂಪತಿಗಳಾಗಿದ್ರು ಸಭೆಗೆ ಬಂದಿರುವಾಗ They went to doctor, gynecologist, ಈ ಒಂದು ಗೈನಕಾಲಜಿಸ್ಟ್ for their pregnancy. ಈ ಒಂದು ಗರ್ಭ ವಿಷಯದ ಕುರಿತು ಗೈನಕಾಲಜಿಸ್ಟ್ ಅಲ್ಲಿ Doctor checked ಹೋಗಿರುವಾಗ and said that it is very difficult to conceive. ಅಲ್ಲಿ ಡಾಕ್ಟರ್ ಚೆಕ್ ಮಾಡಿ ಅದು ಹೇಳಿದ್ದಾರೆ ಇದು ಬಹಳ ಕಷ್ಟವಾಗಿರುತ್ತದೆ He just ಪ್ರಸವ suggests to ಹೊಂದಲಿಕ್ಕೆ. go for treatment ನೀನು or at least take injections. ನೀನು ಟ್ರೀಟ್ಮೆಂಟ್ ಗೆ ಹೋಗಬೇಕು ಈ ಒಂದು ಇಂಜೆಕ್ಷನ್ಸ್ ತೆಗೆದುಕೊಳ್ಳಬೇಕಂತ For each injection cost it 10,000 rupees, they said. ಪ್ರತಿ ಒಂದು ಇಂಜೆಕ್ಷನ್ ಗೆ 10,000 ರೂಪಾಯಿ ಅದು That ಖರ್ಚಾಗುತ್ತದೆ ಅಂತ couple was ಹೇಳಿದ್ದಾರೆ. troubled in their heart. ಆ ಒಂದು ದಂಪತಿಗೆ ಬಹಳ ಒಂದು ನೋವಾಯಿತು, ದುಃಖವಾಯಿತು. Husband said to his wife, ಈ ಒಂದು we have the living God. ಗಂಡನಿಗೆ ಪತ್ನಿಗೆ ಹೇಳಿದ್ದಾನೆ ನಾವು ಜೀವಿಸುವಂತ ದೇವರಿದ್ದಾನೆ We ನಮಗೆ pray and we go to the church. ನಾವು ಪ್ರಾರ್ಥನೆ ಮಾಡಿ ಸಭೆಗೆ How ಹೋಗೋಣ God ಅಂತ can ಹೇಳಿದ್ದಾರೆ. do something. ಅಲ್ಲಿ ದೇವರು ನಮಗೆ ಅದ್ಭುತವು ಮಾಡುತ್ತಾರೆ ಅಂತ Hallelujah. ಹೇಳಿದ್ದಾರೆ. Hallelujah. Wife and husband attend to the church and the intercessory prayers. ಈ ಒಂದು ಪತಿ ಪತ್ನಿ ಈ ಒಂದು ಸಭೆಗೆ ಬಂದು ಈ ಒಂದು ವಿಜ್ಞಾಪನೆ ಪ್ರಾರ್ಥನೆಯಲ್ಲಿ Wife ವಿಜ್ಞಾಪನೆ attend to ಇಟ್ಟಿದ್ದಾರೆ. the women fellowship and even fasting prayer and regular evening prayers. ಈ ಒಂದು ಪತ್ನಿಯು ಸಹ ಸ್ತ್ರೀ ಸವಾಸಕ್ಕೆ ಮತ್ತು ಉಪವಾಸ ಪ್ರಾರ್ಥನೆಗೆ ಬಿಡದೆ ಬರುತ್ತಾ ಇದ್ದರು. One day her womb opened by the Lord miraculously. ಒಂದು ದಿನ ಒಂದು ಸ್ತ್ರೀಗೆ ಒಂದು ಅಸಾಧಾರಣವಾಗಿ ಗರ್ಭ ಧರಿಸಿ Without medicines, without any injections, without any medication, she ಯಾವುದೇ became a ಒಂದು ಇಂಜೆಕ್ಷನ್ ಇಲ್ಲದೆ pregnant. ಯಾವುದೇ ಒಂದು ಆಸ್ಪತ್ರೆ ಒಂದು ವೆಚ್ಚವಿಲ್ಲದೆ She- ಅವರು ಹಡಿದಿದ್ದಾರೆ. She born a girl baby. ಅವರಿಗೆ ಒಂದು ಹೆಣ್ಣು ಮಗು With ಹಡೆದಿದ್ದಾರೆ. normal delivery. ಒಂದು ನಾರ್ಮಲ್ ಡೆಲಿವರಿ ಹೆಣ್ಣು ಮಗು Next she ಹಡೆದಿದ್ದಾರೆ. bore boy baby. ಮತ್ತೆ ಗಂಡು ಮಗುವನ್ನು ಹಡೆದಿದ್ದಾರೆ. Hallelujah. Hallelujah. Wherever you go, ಎಲ್ಲೆಲ್ಲಿ ನೀವು ಹೋಗುವುದಾದರೆ the people whomever they come to you, ಸೊ ಯಾವುದೇ ಜನರು ನಿನ್ನಲ್ಲಿ ಬರುವಾಗ they will be healed. ಅವರು ಗುಣ ಹೊಂದುತ್ತಾರೆ. They will be healed. ಅವರು ಗುಣ They ಹೊಂದುತ್ತಾರೆ. will be satisfied. ಅವರು ತುಂಬಿಸಲ್ಪಡುತ್ತಾರೆ. They will see the life. ಅವರು ಅವರ ಜೀವನದಲ್ಲಿ ಜೀವವು ನೋಡುತ್ತಾರೆ. One day God spoke to me. ಒಂದು ದಿನ ದೇವರು ನನ್ನ ಸಂಗಡ When the ಮಾತನಾಡಿದ್ದಾರೆ. anointing increases through your hands or through your life, ಸೊ ನಿನ್ನ ಜೀವನದಲ್ಲಿ ಈ ಒಂದು ಅಭಿಷೇಕ ಹೆಚ್ಚಿಸುವಾಗ you will see the mighty miracles. ನೀನು ಅದ್ಭುತ ಕಾರ್ಯಗಳನ್ನು Not gradual, you will see the more. ಇದು ಏನೋ ಸಣ್ಣ ಚಿಕ್ಕ ಪುಟ್ಟವೆಲ್ಲ ಅದು ದೊಡ್ಡ ಮಹತ್ ಕಾರ್ಯಗಳು ನಿನ್ನ ಮುಖಾಂತರ ಜರುಗುತ್ತದೆ ಅಂತೆಂದು. Hallelujah. 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 Say to next person, wherever you go, ಬಗಲಿರೋರಿಗೆ ಹೇಳಿ Life goes. ಜೀವನ ಹೋಗುತ್ತದೆ. with the anointing you go. ಸೊ ನಿನ್ನ ಅಭಿಷೇಕವು ಹೋಗುತ್ತದೆ. Without anointing when you go, ಅಭಿಷೇಕವಿಲ್ಲದೆ ನೀವು ಹೋಗುವುದಾದರೆ nothing will happen. ಏನು ಆಗುವುದಿಲ್ಲ. Hallelujah. 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 I heard a Hallelujah. testimony through some great man of God. ದೊಡ್ಡ ದೈವ ಜನರ ಮುಖಾಂತರ ನಾನು ಒಂದು ಸಾಕ್ಷಿ ಕೇಳಿದೆ. One of the lady of the church, she came with a troubled heart because doctor said that in the womb the child died. This evening they are going to remove it. ಸೊ ಒಂದು ಸಭೆಯ ಒಂದು ಸ್ತ್ರೀಗೆ ಒಂದು ಒಂದು ವೈದ್ಯರು ಹೇಳಿದ್ದಾರೆ ನಿನ್ನ ಒಂದು ಗರ್ಭದಲ್ಲಿ ಮಗು ಸತ್ತಿದೆ ಅಂತ ಹೇಳಿರುವಾಗ This evening they want to bring it out. ಸೊ ಈ ಒಂದು ಸಾಯಂಕಾಲ ಒಂದು ಗರ್ಭದಲ್ಲಿರುವಂತ ಒಂದು ಸತ್ತಿರು ಹೋಗಿರುವಂತ ಮಗವನ್ನು ತೆಗಿತೀರಿ ಅಂತ ಹೇಳಿದಾಗ Before she goes to hospital, anyhow Sunday she attended the church with the tears. ಸೊ ಈ ಒಂದು ಆಸ್ಪತ್ರೆಗೆ ಹೋಗಿಕ್ಕೆ ಮುಂಚೆ ಸಭೆಗೆ ಹೋಗಿರುವಾಗ After long time she became a pregnant. That two babies died inside. ಸೊ ಬಹಳಷ್ಟು ವರ್ಷ ಕಳೆತು ಗರ್ಭ ಧರಿಸಿರುವಾಗ ಅದು ಸತ್ತು ಹೋಗಿರುವಂತ ಮಗು ಆಗಿರುವಾಗ Praise and worship is going on. ಸ್ತುತಿ ಆರಾಧನೆ ನಡೆಯುತ್ತಾ ಇದೆ. And word of God preached. ದೇವರ ವಾಕ್ಯವು ಹಂಚಲ್ಪಡುತ್ತಾ ಇದೆ. All of sudden ಇದ್ದಕ್ಕಿದ್ದಂತೆ that baby became alive. ಆ ಒಂದು ಮಗು ಜೀವಿಸುವ Hallelujah. Wherever the anointing goes, people live. ಎಲ್ಲೆಲ್ಲಿ ಆ ಅಭಿಷೇಕ ಹೋಗುತ್ತದೆ ಜನರು ಬದುಕುತ್ತಾರೆ. Hallelujah. That Hallelujah. anointing is inside of us. ಆ ಒಂದು ಅಭಿಷೇಕವು ನಮ್ಮ ಒಳಗಡೆ ಇದೆ. We must increase it day by day. ಆ ಒಂದು ಅಭಿಷೇಕವು ದಿನದಿಂದ ದಿನಕ್ಕೆ ನಾವು One of the ಹೆಚ್ಚಿಸಿಕೊಳ್ಳಬೇಕು. first way is by speaking in tongues. ಆದರೆ ಮೊದಲ ಮಾರ್ಗವು ನಾವು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. Hallelujah. Hallelujah. Are you blessed? ನೀನು ಆಶೀರ್ವದಿಸಲ್ಪಟ್ಟಿದೀಯಾ? Repeat after me. ನನ್ನ ಹಿಂದಗಡೆ I'm ಹೇಳಿ here ನಾನು ಇಲ್ಲಿದ್ದೇನೆ to work ನಾನು on ಕೆಲಸ the ಮಾಡಲಿಕ್ಕೆ anointing. ಆ ಒಂದು ಅಭಿಷೇಕದಿಂದ I'm here ನಾನು ಇಲ್ಲಿದ್ದೇನೆ to increase ನಾನು my ಹೆಚ್ಚಿಸಲಿಕ್ಕೆ anointing. ನನ್ನ ಅಭಿಷೇಕವು What God put
ಏನು in my ದೇವರು spirit. ನನ್ನ ಆತ್ಮದಲ್ಲಿ ಏನು ಅಭಿಷೇಕವಿಟ್ಟಿದ್ದಾರೋ By speaking in tongues, ನಾನು I'll ಅನ್ಯಭಾಷೆಯಲ್ಲಿ increase day by ಮಾತನಾಡುವಾಗ day. ನಾನು ದಿನದಿಂದ ದಿನಕ್ಕೆ And not ಹೆಚ್ಚಿಸುತ್ತೇನೆ. only blessed, I am blessing to others. ನಾನು ಬೇರೆ ಆಶೀರ್ವದಿಸಿದ ವ್ಯಕ್ತಿ ಅಲ್ಲ, ಆಶೀರ್ವದಿಸಲ್ಪಟ್ಟಿರುವಂತ ವ್ಯಕ್ತಿಯೂ ಆಗಿದ್ದೇನೆ. You know, this New Year service, pastors prophesied this year anointing is going to increase in your life. ಈ ಒಂದು ಹೊಸ ವರ್ಷದಲ್ಲಿ ಸಭಾಪಾಲಕರು ಹೇಳಿದ್ದಾರೆ, ನಿಮ್ಮ ಪ್ರತಿಯೊಂದು ವಿಶ್ವಾಸಿಗಳಾದ ಅಭಿಷೇಕದ ಮಟ್ಟವು ಹೆಚ್ಚಿಸುತ್ತದೆ That ಅಂತ. means New Year 2020 won't bring anointing to you. ಅದೇನಂದ್ರೆ 2021ನೇ ಅಭಿಷೇಕವು ಬಹಳ ತರುವುದಿಲ್ಲ. ಜನ ನನಗೆ ಹೊಸ ವರ್ಷ ಬಂದಿದೆ ಅದೇ ಬರುತ್ತದೆ, ಪ್ರಾಫಿಟ್ ನಾಟ್ ಲೈಕ್ ದಟ್. ಆ ರೀತಿಯಾಗಿ ಅಲ್ಲ. According to the word of God, respond to the word of God. Yes, God desire to increase my anointing. So word of God says, for that I must work out. I speak in tongues and increase my anointing. ದೇವರ And blessing to ವಾಕ್ಯವು ಯಾವ others. ರೀತಿಯಾಗಿ ಹೇಳುತ್ತದೆ ಅದೇ ರೀತಿಯಾಗಿ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾ ನಮ್ಮ ಆತ್ಮಿಕ ಮಟ್ಟವು ಅಭಿಷೇಕವು ಹೆಚ್ಚಿಸಿಕೊಳ್ಳಬೇಕು. Hallelujah. Hallelujah. ಅದು ನಿರ್ಣಯ ಮಾಡಿಕೊಳ್ಳಬೇಕು. ನಾವು ನಿರ್ಣಯ ಮಾಡಿಕೊಳ್ಳಬೇಕು. Repeat after me. I am not only blessed, I want to be blessing to others. ನಾನು ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರುತ್ತೇನೆ. Hallelujah. Hallelujah. When you become a blessing, the ನೀನು anointing increases more and more. ನೀನು ಆಶೀರ್ವಾದಕರವಾಗಿ ಇರುವಾಗ You ನಿನ್ನ will ಅಭಿಷೇಕವು influence the ಹೆಚ್ಚಾಗುತ್ತದೆ. people. ನೀನು ಜನರಿಗೆ Your ಪ್ರಭಾವವುಳ್ಳವನಾಗಿರುತ್ತೀಯ. capacity increases. ಸೊ ನಿನ್ನ ಒಂದು ಸಾಮರ್ಥ್ಯವು ಹೆಚ್ಚಿಸುತ್ತದೆ. What you cannot, you can. ನೀನು ಏನು ಮಾಡಲಿಕ್ಕೆ ಅಸಾಧ್ಯವಾದ ಮಾಡುತ್ತೀಯ. Hallelujah. Hallelujah. For that sake only Holy Spirit of God is coming and dwelling in us and anointed us. ಅದಕ್ಕಾಗಿನೇ ಪವಿತ್ರಾತ್ಮನ ದೇವರ ಅಭಿಷೇಕವು ನಮ್ಮಲ್ಲಿದೆ. Hallelujah. 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 You may think that, oh, this is a great disease, this is a hereditary, it cannot go. Speak out in tongues. ನೀನು ಹೇಳಬಹುದು ಇದು Increase ಪಾರಂಪರಿಕವಾಗಿ the level of the anointing. ಪಾರಂಪರಿಕವಾಗಿದೆ, ಈ ಒಂದು ವ್ಯಾಧಿ ಹೋಗೋದಿಲ್ಲ ಅಂತ ನೀನು ಹೇಳಬಹುದು. Increase your anointing. ನಿನ್ನ ಒಂದು ಅಭಿಷೇಕದ ಮಟ್ಟವನ್ನು ಹೆಚ್ಚಿಸಿಕೋ. What will happen? ಏನಾಗುತ್ತದೆ? What is impossible according to the medical, it become possible with the Lord. ಏನು ಅಸಾಧ್ಯವಾಗಿದೆ ಅದು ದೇವರಿಂದ ಸಾಧ್ಯವಾಗುತ್ತದೆ. Hallelujah. Hallelujah. So in this 2021, you spend time for the Lord. Always busy, don't busy with the works. God bless you. ಈ 2021ರಲ್ಲಿ ನೀವು ದೇವರ ವಾಕ್ಯಕ್ಕೆ ನೀವು ಸಮಯವನ್ನು ಕಳೆಯಿರಿ, ನಿನ್ನ ಅಭಿಷೇಕವನ್ನು ಹೆಚ್ಚಿಸಿಕೊಳ್ಳಿ. Speak in tongues. ಅನ್ಯ ಭಾಷೆಯಲ್ಲಿ ಮಾತನಾಡಿ. That is the first way to activate your spirit. ಸೊ ಅದು ಮೊದಲೇ ಮಾರ್ಗವಾಗಿದೆ ನಿನ್ನ ಆತ್ಮವನ್ನು ಅದು ಉತ್ತೇಜಿಸಲಿಕ್ಕೆ. Be bold. ನೀನು ಧೈರ್ಯವುಳ್ಳವನಾಗಿರಿ. Anything happens, be bold and resist it. ಯಾವುದೇ ಒಂದು ವಿಷಯವು ಪರಿಸ್ಥಿತಿಗಳಲ್ಲಿ ನೀನು ಧೈರ್ಯವುಳ್ಳವನಾಗಿ ಅದನ್ನು ಎದುರಿಸಿಕೊಳ್ಳು. If you fear, the enemy will take over you. ನೀನು ಅಂಜುವುದಾದರೆ ವೈರಿಯು ನಿನ್ನ ಮೇಲೆ ಆತುಕೊಳ್ಳುತ್ತಾನೆ. Fear is the spirit, enemy spirit. ಈ ಒಂದು ಭಯವು ಈ ಒಂದು ಕೆಟ್ಟ ಆತ್ಮಗಳ ಕಾರ್ಯವು. Faith is God's power. ಈ ಒಂದು ನಂಬಿಕೆ ದೇವರ ಶಕ್ತಿಯಾಗಿರುತ್ತದೆ. To faith you must add the God's power, that is the anointing, the Holy Spirit of God's power. ನಂಬಿಕೆಗೆ ಈ ಒಂದು ಶಕ್ತಿಯು ಸೇರಿಸಲ್ಪಡಬೇಕು, ಅದು ಪವಿತ್ರಾತ್ಮನ ದೇವರ ಒಂದು ಶಕ್ತಿಯಾಗಿರುತ್ತದೆ. Hallelujah. Are you blessed? ನೀನು ಆಶೀರ್ವದಿಸಲ್ಪಟ್ಟಿದೀಯಾ? Amen. Amen.